ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಈ ಮೈಗ್ರೈನ್, ಆರ್ಥರೈಟಿಸ್, ಬಂಜೆತನ ಹೀಗೆ ಹಲವಾರು ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಇಂಥ ರೋಗಿಗಳನ್ನ ರೋಗ ಮುಕ್ತಗೊಳಿಸೋದಕ್ಕೆ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸನ ಮಾಡ್ತಾ ಇದ್ದಾರೆ. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಜನರಲ್ಲಿ ಧೈರ್ಯವನ್ನ ತುಂಬುತ್ತಾ ಉತ್ತಮ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಪ್ರಮುಖವಾದದ್ದು ಇವತ್ತು ನಾವು ಚರ್ಚೆ ಮಾಡುವಂತಹ ರೋಗ ಆರ್ಥರೈಟಿಸ್. ಇದು ಕೂಡ ನಮ್ಮ ಜೀವನ ಶೈಲಿಯಿಂದಲೇ ಶುರುವಾಗುವಂತಹ ಕಾಯಿಲೆಗಳು. ಇದನ್ನ ಸಂಧಿವಾತ ಅಂತ ಕೂಡ ಕರೀತಾರೆ. ಇದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಕರಲ್ಲಿ ಕೂಡ, ಅಂದ್ರೆ ಸಣ್ಣ ವಯಸ್ಸಿನ ಹುಡುಗರಲ್ಲಿ ಕೂಡ, ಸಣ್ಣ ವಯಸ್ಸಿನ ವ್ಯಕ್ತಿಗಳಲ್ಲಿ ಕೂಡ ನಾವು ಈ ಕಾಯಿಲೆಯನ್ನ ಕಾಣ್ತೀವಿ. ಅದಕ್ಕೆ ಹಲವಾರು ಕಾರಣ. ನಮ್ಮ ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಜನ ದೇಹವನ್ನ ದಂಡಿಸಿ ಕೆಲಸ ಮಾಡ್ತಾ ಇದ್ರು, ಉತ್ತಮವಾದಂತ ಆಹಾರವನ್ನ ಸೇವನೆ ಮಾಡ್ತಾ ಇದ್ರು. ಹಾಗಾಗಿ ವಯಸ್ಸಾದ ನಂತರ ಅವರಿಗೆ ಈ ಸಂಧಿವಾತದಂತ ಕಾಯಿಲೆ ಬರ್ತಾ ಇತ್ತು. ಆದ್ರೆ ನಾವಿವತ್ತು ಎಲ್ಲವೂ ಫಾಸ್ಟ್ ಅಲ್ವಾ? ಫಾಸ್ಟ್ ಫುಡ್, ಫಾಸ್ಟ್ ಲೈಫ್ ಸ್ಟೈಲ್, ಹಾಗೆ ಕಾಯಿಲೆಯನ್ನು ಕೂಡ ಫಾಸ್ಟ್ ಆಗಿ ಬರಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಕಾಯಿಲೆ ಅಷ್ಟು ಸಿಂಪಲ್ ಆದದ್ದಲ್ಲ. ಈ ಕಾಯಿಲೆ ಒಂದು ಸಾರಿ ಬಂತು ಅಂದ್ರೆ ಒಬ್ಬ ಮನುಷ್ಯನ ನೆಮ್ಮದಿಯನ್ನು ಕೂಡ ಹಾಳು ಮಾಡುವಷ್ಟು ತೀವ್ರವಾಗಿ ಈ ಕಾಯಿಲೆ ಕಾಡುತ್ತೆ. ಹಾಗಾದ್ರೆ ಈ ಕಾಯಿಲೆಯನ್ನ ಬರದೇ ಇರೋ ಹಾಗೆ ನಾವು ತಡೆಯೋದು ಹೇಗೆ? ಈ ಕಾಯಿಲೆ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆಯ ಕ್ರಮವೇನು ಅಂತ ತಿಳಿಸಿ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾದಂತ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮ್ಯಾಮ್. ಈ ಸಂಧಿವಾತದ ಬಗ್ಗೆ ಚರ್ಚೆ ಮಾಡೋಣ. ಜನರಿಗೆ ಸಾಮಾನ್ಯವಾಗಿ ಕಾಡುವಂತಹ ಕಾಯಿಲೆ. ಮೊದಲೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದ ಈ ಕಾಯಿಲೆ ಇತ್ತೀಚೆಗೆ ಸಣ್ಣ ಸಣ್ಣ ಹುಡುಗರಲ್ಲೂ ಕೂಡ ಇದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು? ಬಂದ ಮೇಲೆ ಇದಕ್ಕೆ ಚಿಕಿತ್ಸೆ ಏನು? ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಕೊಡುವಂತಹ ಹಲವಾರು ಚಿಕಿತ್ಸಾ ಕ್ರಮಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ. ದಯವಿಟ್ಟು ನೀವು ವೀಕ್ಷಕರ ಜೊತೆ ಅದನ್ನು ಹಂಚಿಕೊಳ್ಬೇಕು. ಸೊ ಈ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋಕೆ ನಾನು ಸಿದ್ಧ ಮ್ಯಾಮ್. ಬನ್ನಿ ಹೋಗೋಣ. ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳ್ತೀವಿ. ಇದನ್ನ ನಾವು ಡಿಜನರೇಟಿವ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಒಂದು ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ಆರ್ಥೋ ಅಂದ್ರೆ ಜಾಯಿಂಟ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಅಂದ್ರೆ ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅದು ಹುಟ್ಕೊಳಕ್ ಶುರು ಆಗ್ತಾ ಇದೆ, ಆ ಒಂದು ಸ್ಥಿತಿನೇ ನಾವು ಆರ್ಥರೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಒಂದು ಜಾಯಿಂಟ್ ಅನ್ನೋದು ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಸೊ ಅದರಲ್ಲಿ ತುಂಬಾನೇ ಪಾರ್ಟ್ಸ್ಗಳು ಮುಖ್ಯವಾಗಿರುತ್ತೆ. ಆ ರೀತಿ ಪಾರ್ಟ್ಸ್ಗಳು ನೋಡೋದಾಗಿದ್ರೆ ಎರಡು ಮೂಳೆಗಳನ್ನ ಕವರ್ ಮಾಡೋದಕ್ಕೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಅದನ್ನ ನಾವು ಸೈನೋವಿಯಲ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಒಂದು ಸೈನೋವಿಯಲ್ ಮೆಂಬ್ರೇನ್ ಒಳಗಡೆ ಒಂದು ಲಿಕ್ವಿಡ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಒಂದು ಲಿಕ್ವಿಡ್ ಏನ್ ಫಾರ್ಮ್ ಆಗ್ತಾ ಇರುತ್ತೆ ಅದನ್ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ನ ಕೆಲಸ ಏನಾಗಿರುತ್ತೆ, ಆ ಒಂದು ಜಾಯಿಂಟ್ ನ ಮೂವ್ಮೆಂಟ್ ಆಗೋದ್ರಲ್ಲಿ, ಈಗ ನೋಡ್ತಾ ಬರ್ಬೋದು ಆ ಒಂದು ಜಾಯಿಂಟ್ ಏನ್ ಮೂವ್ಮೆಂಟ್ ಆಗ್ತಾ ಇದೆ, ಸೊ ಅದ್ರ ಮೂಲಕನೇ ಈ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ತಾ ಬರ್ಬೋದು. ಆ ಒಂದು ಸೈನೋವಿಯಲ್ ಫ್ಲೂಯಿಡ್ ನ ಜೊತೆಗೆ ಈ ಒಂದು ಜಾಯಿಂಟ್ ಗಳ ಮಧ್ಯೆ ಅಂದ್ರೆ ಈ ಒಂದು ಕೊನೆ ಭಾಗದಲ್ಲಿ ಒಂದು ಕುಶನ್ ತರ ಬೆಡ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಅದನ್ನೇ ನಾವು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಟಿಲೇಜ್ ನ ಕೆಲಸ ಏನಾಗಿರುತ್ತೆ, ಆ ಒಂದು ಮೂಳೆಗಳನ್ನ ಹತ್ರ ಬರ್ದೇ ಇರೋ ತರ ನೋಡ್ಕೊಳ್ಳೋದು, ಮತ್ತೆ ಆ ಒಂದು ಜಾಯಿಂಟ್ ಅಲ್ಲಿ ಒಂದು ಸಾಫ್ಟ್ ಆದ ಮೂವ್ಮೆಂಟ್ ಅನ್ನೋದು ಮಾಡ್ಕೊಳ್ಳೋದ್ರಲ್ಲೂ ಹೆಲ್ಪ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಆ ಒಂದು ಸರೌಂಡಿಂಗ್ ಭಾಗದಲ್ಲಿ ಸ್ಟ್ರೆಂತ್ ಕೊಡೋದಕ್ಕೆ ಲಿಗಮೆಂಟ್ಸ್ ಗಳು ಹೆಲ್ಪ್ ಮಾಡ್ತಾ ಇದ್ರೆ, ಅದೇ ತರ ಸರೌಂಡಿಂಗ್ ಭಾಗದಲ್ಲಿ ಏನ್ ಮಸಲ್ಸ್ ಇದೆ ಅದನ್ನ ಸಪೋರ್ಟ್ ಕೊಡೋದಕ್ಕೆ ಟೆಂಡಾನ್ಸ್ ಗಳಿರುತ್ತೆ. ಈ ಎಲ್ಲಾ ಒಂದು ಪಾರ್ಟ್ಸ್ ಗಳ ಮೂಲಕ ಈ ಒಂದು ಜಾಯಿಂಟ್ ಕ್ಯಾಪ್ಸುಲ್ ಏನಿದೆ ಸ್ಟ್ರೆಂತ್ ಆಗಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಬರೋದು. ಸೊ ಇದು ಒಂದು ನಾರ್ಮಲ್ ಜಾಯಿಂಟ್ ಅಂತ ಹೇಳ್ತಾ ಬರ್ಬೋದು. ಸೊ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಒಂದು ನಮ್ಮ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ತಿಳಿಸ್ತಾ ಬರ್ಬೋದು, ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ. ಎರಡನೇದಾಗಿ ಬಂದ್ಬಿಟ್ಟು ಏನಾದ್ರೂ ಮೆಕ್ಯಾನಿಕಲ್ ಇಂಜುರೀಸ್ ಆದಾಗ, ಅದ್ರ ಜೊತೆಗೆ ನಮ್ಮ ಒಂದು ಫುಡ್ ನಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಅಗತ್ಯ ಇರುತ್ತೆ, ಅದರಲ್ಲಿ ಕೊರತೆ ಆದಾಗ ಈ ಒಂದು ಜಾಯಿಂಟ್ ಮಧ್ಯೆ ಏನು ಬೆಡ್ ತರ ಕುಶನ್ ಇದೆ, ಈ ಒಂದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ, ಆ ಒಂದು ಕಾರ್ಟಿಲೇಜ್ ಸ್ಟ್ರೆಂಥನ್ ಆಗಿರ್ಬೇಕು ಅಂದ್ರೆ ಒಂದು ಪ್ರೋಟೀನ್ ಅಂಶ ತುಂಬಾನೇ ಮುಖ್ಯ ಆಗುತ್ತೆ. ಅದನ್ನೇ ನಾವು ಪ್ರೋಟಿಯೋಗ್ಲೈಕ್ಯಾನ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೋಟಿಯೋಗ್ಲೈಕ್ಯಾನ್ ಅನ್ನೋದು ಡ್ಯೂ ಟು ಈ ಒಂದು ಡಿಸ್ಫಂಕ್ಷನಿಂಗ್ ಅಂದ್ರೆ ಒಂದು ಮೆಕ್ಯಾನಿಕಲ್ ಪ್ರೆಷರ್ ಇಂದನೋ ಅಥವಾ ಇಂಜುರಿಯಿಂದನೋ ಸೊ ಅದ್ರ ಸ್ಥಿತಿ ಅನ್ನೋದು ಕಮ್ಮಿ ಆಗ್ತಾ ಬರೋದು. ಸೊ ಯಾವಾಗ ಆ ಒಂದು ಪ್ರೋಟೀನ್ ಅಂಶ ಕಮ್ಮಿ ಆಗ್ತಾ ಬರ್ತಾ ಇದೆ, ಆಟೋಮೆಟಿಕಲಿ
ಆ ಒಂದು ಕಾರ್ಟಿಲೇಜ್ ಅನ್ನೋದು ಸವಿಯೋದಕ್ಕೆ ಶುರು ಆಗ್ತಾ ಬರೋದು. So ಯಾವಾಗ ಆ ಒಂದು ಸವೆತ ಕಾಣಿಸ್ಕೊಳಕ್ ಶುರು ಆಗ್ಬಿಡುತ್ತೆ, ಇನ್ ಬಿಟ್ವೀನ್ ಟೂ ಬೋನ್ಸ್ ಆ ಗ್ಯಾಪ್ ಏನಿದೆ ದಿನೇ ದಿನೇ ಆ ಗ್ಯಾಪ್ ಕಮ್ಮಿ ಆಗ್ತಾ ಬರೋದು. ಯಾವಾಗ ಗ್ಯಾಪ್ ಅನ್ನೋದು ಕಮ್ಮಿ ಆಗ್ತಾ ಇದೆ, ಆಟೋಮೆಟಿಕ್ ಆಗಿ ಮೂಳೆಗಳು ಒಂದಕ್ಕೊಂದು ಘರ್ಷಣೆ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಮೂಳೆಗಳು ಯಾವಾಗ ಒಂದಕ್ಕೊಂದು ಘರ್ಷಣೆ ಆಗ್ತಾ ಇದೆ, ಆಟೋಮೆಟಿಕ್ ಆಗಿ ಮೇಲ್ಗಡೆ ನಮ್ಗೆ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು. ಆ ಆರ್ಥ್ರೈಟಿಸ್ ಅಲ್ಲಿ ಹಲವಾರು ವಿಧಗಳಿದೆ. ಆ ಒಂದು ವಿಧಗಳಲ್ಲಿ ತುಂಬಾನೇ ಕಾಮನ್ ಆಗಿ ಇಫೆಕ್ಟ್ ಆಗ್ತಾ ಇರೋದು ಆಸ್ಟಿಯೋ ಆರ್ಥ್ರೈಟಿಸ್. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನ ಸಂಧಿವಾತ ಅಂತ ಹೇಳ್ತೀವಿ. ಈ ಒಂದು ಕಾಯಿಲೆಯಲ್ಲಿ ಜನರಲಿ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ಸ್ ಗಳು ನೋಡೋದಾಗಿದ್ರೆ ಲಾರ್ಜರ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಭಾಗದಲ್ಲಿ ನೋವು ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಒಂದು ಮಂಡಿ ಆಗಿರ್ಬೋದು, ಎರಡನೇದು ಹಿಪ್ ಜಾಯಿಂಟ್ ಆಗಿರ್ಬೋದು, ಅಥವಾ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು. ಆ ಒಂದು ಜಾಯಿಂಟ್ ಅಲ್ಲಿ ಊತ ಉಟ್ಕೊಳ್ಳೋದಾಗಿರ್ಬೋದು, ಮೂವ್ಮೆಂಟ್ ಅನ್ನೋದು ರಿಸ್ಟ್ರಿಕ್ಟ್ ಆಗೋದಕ್ಕೆ ಶುರು ಆಗೋದು. ನಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲೇ ವ್ಯತ್ಯಾಸ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಇಫೆಕ್ಟ್ ಮಾಡುವಂತ ಒಂದು ಕಾಯಿಲೆನೆ ಈ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಅವರು ಆರ್ಥ್ರೈಟಿಸ್ ಬಗ್ಗೆ ಅಂದ್ರೆ ಈ ಸಂಧಿವಾತದ ಬಗ್ಗೆ ಎಲ್ಲಾ ವಿಚಾರಗಳನ್ನು ವಿವರವಾಗಿ ತಿಳಿಸಿದ್ದಾರೆ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಿಮಗೆ ಈ ಕಾಯಿಲೆಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಿಮ್ಮ ಈ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನೊಂದಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಿ. ಡಾಕ್ಟರ್, ನಾವು ಈ ಸಂಧಿವಾತ ಅನ್ನುವಂಥ ಈ ಕಾಯಿಲೆಗಳನ್ನ ಕೇವಲ ವಯಸ್ಸಾದವರಿಗೆ ಬರ್ತಾ ಇತ್ತು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡುವಾಗ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಹುಡುಗರಿಗೂ ಅಂದ್ರೆ ಯಂಗ್ಸ್ಟರ್ಸ್ಗೆ ಕೂಡ ಈ ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಏನ್ ಪ್ರಮುಖವಾದ ಕಾರಣ ಇರ್ಬೋದು ಅಂತೀರಿ? ಆರ್ಥ್ರೈಟಿಸ್ ಅನ್ನೋದು ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕು, ಅದರದೇ ಆದ ವಿಧಗಳನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬೇಕು ಅಂದಲ್ಲಿ ಸೊ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಆದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಒಂದು 5 ರಿಂದ 6 ಆರ್ಥ್ರೈಟಿಸ್ ಇದೆ. ತುಂಬಾನೇ ಕಾಮನ್ ಆಗಿ ಈ ಜನಗಳಲ್ಲಿ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ಆರ್ಥ್ರೈಟಿಸ್ ಗಳನ್ನ ನಾವು ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ತುಂಬಾನೇ ಕಾಮನ್ ಆಗಿ ಸಫರ್ ಆಗುವಂತ ಒಂದು ಆರ್ಥ್ರೈಟಿಸ್ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಎರಡನೇದಾಗಿ ಬಂದ್ಬಿಟ್ಟು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ಕಾಮನ್ ಆಗಿ ನೋಡ್ತಾ ಇರೋದು ಗೌಟಿ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ನಾಲ್ಕನೇದಾಗಿ ಬಂದ್ಬಿಟ್ಟು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮತ್ತೆ ಐದನೇದಾಗಿ ಬಂದ್ಬಿಟ್ಟು ಸೆಪ್ಟಿಕ್ ಆರ್ಥ್ರೈಟಿಸ್ ಅಥವಾ ವೈರಲ್ ಆರ್ಥ್ರೈಟಿಸ್ ಅಂತ ಕೂಡ ತಿಳಿಸ್ಬೋದು. ಸೊ ಈ ಒಂದು 4 ರಿಂದ 5 ಆರ್ಥ್ರೈಟಿಸ್ ಏನಿದೆ ತುಂಬಾನೇ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ಪೇಷಂಟ್ ಗಳಲ್ಲಿ ನೋಡ್ತಾ ಇದೀವಿ. ಅದರಲ್ಲೂ ಕ್ಲಿನಿಕಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ಸೊ ನನಗೆ ಜಾಯಿಂಟ್ಸ್ ಪೇನ್ ಇದೆ, ಸೊ ಅದಕ್ಕೆ ಮಾತ್ರೆಗಳನ್ನು ತಗೋತಾ ಇದ್ದೀನಿ, 4 ವರ್ಷ ಆಯ್ತು, 5 ವರ್ಷ ಆಯ್ತು, ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದ್ದೀನಿ, ಆದ್ರೆ ತಗೊಂಡಾಗ ನೋವು ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗ ಆ ಮಾತ್ರೆಗಳನ್ನ ಬಿಟ್ಬಿಡ್ತೀನಿ ಮತ್ತೆ ನೋವು ಅನ್ನೋದು ಶುರು ಆಗ್ತಾ ಇದೆ. ಸೊ ಇದರಿಂದ ಹೊರಗೆ ಯಾವ ರೀತಿ ಬರಬೇಕು, ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತಾ ಅನ್ನೋದು ಎಷ್ಟೋ ಜನ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಆದ್ರೆ ಒಂದು ಟ್ರೀಟ್ಮೆಂಟ್ ವಿಷಯದಲ್ಲಿ ಇಲ್ಲಿ ನೋಡೋದಾಗಿದ್ರೆ ನೋವು ಅನ್ನೋದು ನಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ, ನೋವಿಗೋಸ್ಕರ ಮಾತ್ರೆಗಳನ್ನು ತಗೋತಾ ಇರ್ತೀವಿ. ಆದ್ರೆ ನೋವು ಅನ್ನೋದು ಬರ್ತಾ ಇದೆ ಅಂದ್ರೆ ನೋವಿನ ಹಿಂದ್ಗಡೆ ಇರೋ ಕಾರಣಗಳನ್ನ ನಾವು ಹಾಗೆ ಬಿಟ್ಬಿಡ್ತೀವಿ. ಯಾಕೆ ಬಂತು ಈ ಕಾಯಿಲೆ ನಿಜವಾಗ್ಲು ಯಾಕಂದ್ರೆ ಮೇಲ್ಗಡೆ ನಮಗೆ ಕಾಣಿಸ್ತಾ ಇರೋದೇ ಒಂದು ನೋವು, ಅಥವಾ ಆ ಒಂದು ಜಾಯಿಂಟ್ ಅಲ್ಲಿ ಮೂವ್ಮೆಂಟ್ ಅನ್ನೋದು ಮಾಡಕ್ ಆಗ್ತಾ ಇಲ್ಲ, ಅಥವಾ ಆ ಒಂದು ಜಾಯಿಂಟ್ ಅಲ್ಲಿ ಊತ ಕಾಣಿಸ್ತಾ ಇದೆ. ಸೊ ಆ ಸಿಂಪ್ಟಮೆಟಿಕಲಿ ನಮಗೆ ಮೇಲ್ಗಡೆ ಏನ್ ಸಮಸ್ಯೆ ಕಾಣ್ತಾ ಇರುತ್ತೆ ಅದನ್ನ ಮುಚ್ಚಾಕೋದಕ್ಕೆ ಅಥವಾ ಒಂದು ಟೆಂಪರರಿ ರಿಲೀಫ್ ತಗೊಳ್ಳೋದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ತಗೋತಾ ಇರ್ತೀವಿ. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಏನಾಗ್ತಾ ಇರುತ್ತೆ, ಆ ಒಂದು ತಕ್ಕ ಮಟ್ಟಿಗೆ ಅದರಿಂದ ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಮತ್ತೆ ಯಾವಾಗ ಆ ಟ್ಯಾಬ್ಲೆಟ್ ಡೋಸೇಜ್ ಮುಗಿದ್ಬಿಡುತ್ತೆ ಮತ್ತೆ ನೋವಿನ ಇಂಟೆನ್ಸಿಟಿ ಅನ್ನೋದು ತಿರುಗಿ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಆರ್ಥ್ರೈಟಿಸ್ ಅನ್ನೋ ಒಂದು ಲಕ್ಷಣ ಅಥವಾ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀವಿ ಅಂದ್ರೆ ಫಸ್ಟ್ ಯಾವೊಂದು ಆರ್ಥ್ರೈಟಿಸ್ ಇಂದ ನಾವು ಬಳಲ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಕರೆಕ್ಟ್ ಆಗಿ ಅದನ್ನ ನಾವು ಡಯಾಗ್ನೋಸ್ ಮಾಡ್ಕೊಂಡಾಗ ಅದಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಯಾವಾಗ ಡಯಾಗ್ನೋಸಿಸ್ ಕರೆಕ್ಟ್ ಆಗಿ ಆಗಿಲ್ಲ, ಟ್ರೀಟ್ಮೆಂಟ್ ಒಂದು ಆಗ್ತಾ ಇರುತ್ತೆ, ಕಾಯಿಲೆ ಇನ್ನೊಂದು ಆಗ್ತಾ ಇರುತ್ತೆ, ಅದರಿಂದ ಇನ್ನೂ ಕಾಂಪ್ಲಿಕೇಶನ್ಸ್ಗೂ ಒಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ವಿಧಗಳೇನಿದೆ ಆರ್ಥ್ರೈಟಿಸ್ ಅಲ್ಲಿ ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಸೊ ಆ ರೀತಿ ಈ ಒಂದು ಆರ್ಥ್ರೈಟಿಸ್ ಅಲ್ಲಿ 5 ವಿಧ ಏನಿದೆ, ಸೊ ಅದರಲ್ಲೂ ತುಂಬಾನೇ ಕಾಮನ್ ಆಗಿ ಬರ್ತಾ ಇರೋದು ಮೊದಲನೇದಾಗಿ ನೋಡೋದಾಗಿದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದೇನಕ್ಕೆ ಸಂಬಂಧಪಟ್ಟಿದ್ದು ಡಾಕ್ಟರ್? ಜನರಲಿ ಆಸ್ಟಿಯೋ ಆರ್ಥ್ರೈಟಿಸ್ ನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ.
ಈಗ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ ವಯಸ್ಸು ಆಗ್ತಾನೆ ಬರ್ತಾ ಇತ್ತು ಈ ಒಂದು ಕಾಯಿಲೆ. ಸೊ ಆ ಒಂದು ಕಾಯಿಲೆನೆ ಈ ಆಸ್ಟಿಯೋ ಆರ್ಥರೈಟಿಸ್ ಅಂತ ತಿಳಿಸ್ಬೋದು. ಅಂದ್ರೆ ಇದರಲ್ಲಿ ಸವಿಯುತ್ತೆ ಅಂತನಾ ಮೂಳೆ? ನಿಜವಾಗ್ಲು Okay. ಯಾವ ರೀತಿ ಏಜ್ ಆಗ್ತಾ ಇದೆ, ವಯಸ್ಸು ಆಗ್ತಾ ಇದೆ, ಸೊ ಅದ್ರ ಜೊತೆಗೆ ಮೂಳೆಗಳು ಅದ್ರ ಡೆನ್ಸಿಟಿ ಕೂಡ ಕಳ್ಕೊಳ್ತಾ ಇದೆ, ಸಾಂದ್ರತೆ ಕೂಡ ಕಳ್ಕೊಳ್ತಾ ಇದೆ. ಅದ್ರ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಅದರಲ್ಲೂ ಈ ಒಂದು ಡಿಜನರೇಟಿವ್ ಕಂಡೀಷನ್ ಅಂದ್ರೆ ಮೂಳೆಗಳು ಅದ್ರ ಡೆನ್ಸಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಅದ್ರ ಜೊತೆಗೆ ಈಗ ಏಜ್ ರಿಲೇಟೆಡ್ ಡಿಸೀಸ್ ಅಂತ ಕೂಡ ಇದನ್ನ ನಾವು ಕರಿಬಹುದು. ಓಕೆ. ಸೊ ಒಂದು 10 ವರ್ಷದ ಕೆಳಗಡೆ ನಾ ಹೇಳ್ತಾ ಇದ್ದೆ, ಒಂದು 55-60 ವಯಸ್ಸಾದ್ಮೇಲೆ ಈ ಒಂದು ಸಮಸ್ಯೆ ಕಾಯಿಲೆ ಕಾಡ್ತಾ ಇದೆ. ಆದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆ ಒಂದು ಏಜ್ ಪೀರಿಯಡ್ ಕೂಡ ಈಗ ಕಮ್ಮಿ ಆಗ್ತಾ ಇರೋದು ನೋಡ್ತಾ ಇದೀವಿ. ಈಗ 40, 45, 50 ಈ ಒಂದು ವಯಸ್ಸಿನವರೆಗೂ ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋದು ನೋಡ್ತಾ ಇದೀವಿ. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಆಸ್ಟಿಯೋ ಆರ್ಥರೈಟಿಸ್ ಯಾಕೆ ಬರ್ತಾ ಇದೆ, ಇಷ್ಟು ಕಾಮನ್ ಆಗಿ ಯಾಕೆ ಬೆಳ್ಕೊಳ್ತಾ ಇದೆ, ಅದರದೇ ಆದ ಕಾರಣಗಳು ನಾವಿಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತಾ ಇದೀವಿ. ಈಗ ಸೈಕಲಾಜಿಕಲ್ ಸ್ಟ್ರೆಸ್ ಬೇರೆನೆ ಆಗುತ್ತೆ. ಅದೇ ರೀತಿ ಈಗ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂದ್ರೆ ನಮ್ಮ ಫಿಸಿಕಲ್ ಲೆವೆಲ್ ಅಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದ ಮೂಲಕ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಅನ್ನೋದು ಬೀರ್ತಾ ಇದೆ. ಈಗ ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ, ಈಗ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಅಥವಾ ತುಂಬಾ ಹೊತ್ತು ಓಡಾಡ್ಕೊಂಡು ಅಥವಾ ಜರ್ನಿ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರೋದು. ಸೊ ಕಂಟಿನ್ಯೂಸ್ ಆಗಿ ಆ ತರ ಕೆಲಸ ಮಾಡ್ತಾ ಬಂದಾಗ ಈ ಒಂದು ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ, ಈಗ ಮಂಡಿ ಇದೆ ಅಥವಾ ಹಿಪ್ ಜಾಯಿಂಟ್ ಇದೆ, ಸೊ ಈ ಒಂದು ಮೂಳೆಗಳ ಮೇಲೆ ಪ್ರತಿನಿತ್ಯ ಅದ್ರ ಒತ್ತಡ ಅನ್ನೋದು ಬೀಳ್ತಾ ಇರುತ್ತೆ. ಹಾಗಾಗಿನೇ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಏನಿದೆ, ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಒಂದು ಭಾಗದಲ್ಲೇ ಈ ಸಮಸ್ಯೆ ಅನ್ನೋದು ತುಂಬಾನೇ ಕಾಮನ್ ಆಗಿ ಕಾಡ್ತಾ ಇದೆ. ಡಾಕ್ಟರ್, ಒಂದು ಕಾಲರ್ ಇದ್ದಾರೆ, ಕಾಲ್ ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ಏನ್ ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ರಶ್ಮಿ ಅಂತ. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಏನಿದ್ರು ಅವ್ರ ನೇರವಾಗಿ ಕೇಳಿ. ಹಲೋ. ಹಲೋ, ನಮಸ್ತೆ ಲಕ್ಷ್ಮಿ ಅವರೇ, ಹೇಳಿ. ನಮಸ್ತೆ ಸರ್. ಸರ್, ನನಗೂ ನೀವು ಹೇಳೋ ತರ ಮಂಡಿ ನೋವು, ಸೊಂಟ ನೋವು ಎಲ್ಲ ಶುರುವಾಗಿದೆ. ಒಂದು ವರ್ಷದಿಂದ ಇದೆ ಸರ್. ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ, ಓಡಾಡಿದ್ರೆ ಜಾಸ್ತಿ ಆಗ್ತಿದೆ. ನಾವು ಇನ್ನು ಯಾರ ಹತ್ರ ಡಾಕ್ಟರ್ ಹತ್ರ ಹೋಗಿ ತೋರಿಸಿಲ್ಲ. ಇದು ಏನ್ ಮಾಡ್ಬೇಕು ಸರ್? ಇದಕ್ಕೆ ಏನ್ ಟ್ರೀಟ್ಮೆಂಟ್ ಏನಾದ್ರು ಇದೆಯಾ? ಇದಕ್ಕೆ ಏನಾದ್ರು ಗುಣ ಆಗುತ್ತಾ? ಓಕೆ, ಆಲ್ರೆಡಿ 2 ವರ್ಷ ಆಗಿದೆ ಈಗ. ಹೌದು ಸರ್, 1 ವರ್ಷದಿಂದ ಸರ್, 2 ವರ್ಷ ಅಲ್ಲ, 1 ವರ್ಷದಿಂದ. 1 ವರ್ಷದಿಂದ ಇದೆ. ಓಕೆ, ಏನಾದ್ರು ಮೆಡಿಸಿನ್ಸ್ ತಗೋತಾ ಇದ್ದೀರಾ ಈಗ? ಈಗ ಪ್ರೆಸೆಂಟ್ ಏನ್ ತಗೊಳ್ತಿಲ್ಲ ಸರ್. ಸ್ವಲ್ಪ ಯಾವಾಗಾದ್ರೂ ನೋವು ಬಂದಾಗ ತಗೊಳ್ತೀನಿ, ಕಡಿಮೆ ಆಗುತ್ತೆ, ಬಿಟ್ಬಿಡ್ತೀವಿ. ಬಟ್ ಮತ್ತೆ ಹಂಗೆ ಅದೇ ತರನೇ ನೋವು ಕಾಣಿಸ್ಕೊಳ್ತಿದೆ, ಕೆಲಸ ಮಾಡಿದಾಗೆಲ್ಲ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್ ಇದು. ಓಕೆ, ನಿಮ್ಮ ವಯಸ್ಸು ಎಷ್ಟು ಈಗ? 32 ಸರ್. 32 ವರ್ಷ. ಸೊ ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಒಂದು ಜಾಯಿಂಟ್ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂದ್ರೆ, ಸೊ ಅದಕ್ಕೆ ಮೂಲ ಕಾರಣ ಇಲ್ಲಿ ನೋಡೋದಾಗಿದ್ರೆ ಈಗ ಕೆಲಸ ಒಂದೇ ಕಾರಣ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಎಸ್ಪೆಷಲಿ ಈ ಒಂದು ವಯಸ್ಸಲ್ಲಿ ನೋಡ್ತಾ ಇದೀವಿ ಅಂದ್ರೆ ಮೇನ್ಲಿ ಬಿಕಾಸ್ ಆಫ್ ಈ ಒಂದು ಡೆಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ, ಕ್ಯಾಲ್ಸಿಯಂ ಅಲ್ಲಿ ಆಗಿರ್ಬೋದು, ವಿಟಮಿನ್ D3 ಅಲ್ಲಿ ಆಗಿರ್ಬೋದು, ಇದ್ರಲ್ಲಿ ದೇಹದಲ್ಲಿ ಯಾವಾಗ ವ್ಯತ್ಯಾಸ ಅನ್ನೋದು ಕಾಣಿಸಕ್ ಶುರು ಆಗ್ಬಿಡತ್ತೆ. ಅಂದ್ರೆ ಮೂಳೆಗಳಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ D3 ಅಗತ್ಯ ಇರುತ್ತೆ, ಟೈಮ್ ಟು ಟೈಮ್ ಅದು ಸಿಗ್ತಾನೆ ಇಲ್ಲ ಅಂದಾಗ ಏನಾಗ್ಬಿಡತ್ತೆ, ಅರ್ಲಿಯರ್ ಏಜಸ್ ಅಲ್ಲೇ ಈ ತರ ಸಮಸ್ಯೆಗಳು ಉಲ್ಬಣ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಅಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಇರುತ್ತೆ. ಒಂದು ಎರಡನೇದು, ಈ ಒಂದು ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ ಅಂದಾಗ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಗಳ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ, ಈಗ ಮಂಡಿ ನೋವಿನ ಜೊತೆಗೆ ಸೊಂಟ ನೋವು ಕೂಡ ಬರ್ತಾ ಇದೆ. ಕೆಲಸ ಮಾಡಿದಾಗ ಆ ನೋವು ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅದರ ಅರ್ಥ ಅದರ ಮೇಲೆ ಪ್ರೆಷರ್ ಬಿದ್ದಾಗ್ಲೆಲ್ಲ ಆ ನೋವಿನ ಇಂಟೆನ್ಸಿಟಿ ಬೆಳೀತಾ ಇದೆ. ಸೊ ಹಾಗಿದ್ದಾಗ ಆದಷ್ಟು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಳ್ಳೋದು, ಫಿಸಿಕಲಿ ಒಂದಿಷ್ಟು ಎಕ್ಸಸೈಸ್ ಗಳನ್ನ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಬಂದು ಭೇಟಿ ಆದಲ್ಲಿ ನಿಮ್ಮ ಸಮಸ್ಯೆಯಿಂದ, ಆ ಒಂದು ಕಾಯಿಲೆಯಿಂದ ಹೊರಬರೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ನಮಸ್ತೆ. ಸರಿ ಸರ್. ಲಕ್ಷ್ಮಿ ಅವರೇ, ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಕ್ಕೆ ಧನ್ಯವಾದಗಳು. ಕೆಲವು ಕಾಯಿಲೆಗಳು ಆನುವಂಶಿಕವಾಗಿ ಕೂಡ ಬರ್ತವೆ. ನಿಜವಾಗ್ಲೂ. ಸೊ ಅದರಲ್ಲೂ ಕೂಡ ಈ ಆಸ್ಟಿಯೋ ಆರ್ಥರೈಟಿಸ್ ಕೂಡ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 25 to 30% ಚಾನ್ಸಸ್ ಇದೆ ಥ್ರೂ ಫ್ಯಾಮಿಲಿ ಹಿಸ್ಟ್ರಿ ಮೂಲಕ. ಸೊ ಮಕ್ಕಳಲ್ಲಿ ಕೂಡ ಕಾಣಿಸ್ತಕ್ಕಂಥ ಆನುವಂಶಿಕವಾಗಿ ಕೂಡ ಬರುತ್ತೆ ನಿಜವಾಗ್ಲು. ಸೊ ಅದಕ್ಕೆ ಮೇನ್ ಕಾರಣ ನಮ್ಮ ಈ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು. ಸೊ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಆಯ್ತು ಕಾರಣ. ಎರಡನೇದಾಗಿ ಬಂದ್ಬಿಟ್ರೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ D3 ಅಲ್ಲಿ ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಂಡಾಗ. ಈಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನೋಡ್ತಾ ಇದೀವಿ, ಫಾಸ್ಟ್ ಲೈಫ್ ಅಂತೂ ಇದೆ, ಅದ್ರ ಜೊತೆಗೆ ಫಾಸ್ಟ್ ಜನರೇಷನ್ ನೋಡ್ತಾ ಇದೀವಿ. ಇನ್ನೊಂದು ಫಾಸ್ಟ್ ಫುಡ್ ಅನ್ನೋದು ತುಂಬಾನೇ ಕಾಮನ್ ಆಗಿ ನೋಡ್ತಾ ಇದೀವಿ. ಅದ್ರಲ್ಲೂ ಈ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ವಿಟಮಿನ್ D3 ಅನ್ನೋದಾಗಿರ್ಬೋದು, ಅದ್ರಲ್ಲಿ ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ,
ಸೊ ಅದರಲ್ಲಿ ಯಾವಾಗ ಕೊರತೆ ಅನ್ನೋದು ಕಾಣಿಸಕ್ ಶುರು ಆಗ್ಬಿಡತ್ತೆ, ಆಟೋಮೆಟಿಕ್ ಆಗಿ ನಮ್ಮ ದೇಹದಲ್ಲಿರೋ ಮೂಳೆಗಳಿಗೆ ಎಷ್ಟರ ಮಟ್ಟಿಗೆ ಆ ಒಂದು ಕ್ಯಾಲ್ಸಿಯಂನ ಮತ್ತೆ ವಿಟಮಿನ್ D3 ಅಗತ್ಯ ಇದೆ, ಸಮಯಕ್ಕೆ ಅದು ಸಿಗ್ತಾನೆ ಇಲ್ಲ. ಸೊ ಅದು ಕೂಡ ಎಷ್ಟೋ ಜನರಲ್ಲಿ ಅರ್ಲಿಯರ್ ಏಜ್ ಅಲ್ಲೇ ಈ ತರ ಒಂದು ಕಾಯಿಲೆಗಳಿಗೆ ತುತ್ತಾಗದ ಕಾರಣ ಆಗ್ತಾ ಇದೆ. ಸೊ ಅದು ಬಿಟ್ರೆ ನೆಕ್ಸ್ಟ್ ಕಾರಣ ನೋಡೋದಾಗಿದ್ರೆ ಓವರ್ ವೇಟ್ ಅಥವಾ ಒಬಾಸಿಟಿ. ಓಕೆ. ಈಗ ಸ್ಥೂಲಕಾಯ ಅಂತ ಏನ್ ಹೇಳ್ತೀವಿ, ದೇಹದ ತೂಕ ಯಾವ ರೀತಿ ಬೆಳೀತಾ ಹೋಗುತ್ತೆ, ಆ ಒಂದು ತೂಕದ ಒತ್ತಡ ಬೀಳ್ತಾ ಇರೋದೇ ಒಂದು ಕಾಲ್ಗಳ ಮೇಲೆ. ಆ ಒಂದಿನ, ಒಂದ್ ತಿಂಗಳು, ಒಂದ್ ವರ್ಷ ಆ ಒಂದು ತೂಕನ ತಡಿಬಹುದು. ಪ್ರತಿನಿತ್ಯ ಅದೇ ತೂಕನ ನಾವು ತಡಿಬೇಕು ಅಂದಾಗ ಆಟೋಮೆಟಿಕ್ ಆಗಿ ಆ ಒಂದು ಮೂಳೆಗಳಲ್ಲಿರೋ ಒತ್ತಡ ಜಾಸ್ತಿ ಆಗ್ತಾ ಬಂದಷ್ಟು ಅದರಲ್ಲಿ ಸವೆತ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಹಾಗಾಗಿ ಆದಷ್ಟು ವೇಟ್ ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಅದು ಬಿಟ್ರೆ ನಾಲ್ಕನೇದಾಗಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ಗೆ ಕಾರಣ ಆಗ್ತಾ ಇರೋದು ಎನಿ ಮೆಕ್ಯಾನಿಕಲ್ ಇಂಜುರೀಸ್ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ. ಎಷ್ಟೋ ಜನ ಬೈಕಲ್ಲಿ, ಕಾರಲ್ಲಿ ಹೋಗ್ತಾ ಇರ್ತಾರೆ, ಆ ಒಂದು ಸಮಯದಲ್ಲಿ ಆಕ್ಸಿಡೆಂಟಲ್ಲಿ ಏನಾದ್ರೂ ಇಂಜುರೀಸ್ ಅಥವಾ ಈ ಒಂದು ಗಾಯಗಳಾದಾಗ ಸೊ ಒಳಪೆಟ್ಟಲ್ಲಿ ಈ ಒಂದು ಜಾಯಿಂಟ್ ನ ಯೂನಿಫಾರ್ಮಿಟಿ ಏನಾದ್ರೂ ಕಳ್ಕೊಂಡಿದೆ, ಅದ್ರ ಶೇಪ್ ಅಲ್ಲಿ ವ್ಯತ್ಯಾಸಗಳಾಗಿದೆ ಅಂದಾಗ ಅದನ್ನ ಮತ್ತೆ ಸರಿಪಡಿಸ್ತಾ ಇದ್ದಾಗ ಆ ಒಂದು ಜಾಯಿಂಟ್ ಗಳಲ್ಲಿ ನೋವು ಅನ್ನೋದು ಹಾಗೆ ಅಂದ್ರೆ ಆ ಹಂತದಲ್ಲಿ ಅವ್ರಿಗೆ ಗೊತ್ತಾಗಿರಲ್ಲ, ಆಕ್ಸಿಡೆಂಟ್ ಆದಾಗ ಗೊತ್ತಾಗಿರಲ್ಲ. ಹೌದು, ಆ ನೋವು ತುಂಬಾ ದಿನಗಳಾದ್ಮೇಲೆ ಕಾಣಿಸ್ಕೊಳ್ಳೋ ಹಾಗೆ ಪರ್ಸಿಸ್ಟ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಆ ಒಂದು ಜಾಯಿಂಟ್ ಅಲ್ಲಿ ಊತ ಅನ್ನೋದು ಕಾಣಿಸಕ್ ಶುರು ಆಗ್ಬಿಡುತ್ತೆ, ಆ ಕಂಪ್ಲೀಟ್ ಮೂವ್ಮೆಂಟ್ ಅನ್ನೋದೇನಿತ್ತು ಜಾಯಿಂಟ್ ಅಲ್ಲಿ ಸ್ಲೋ ಆಗಿ ಕಮ್ಮಿ ಆಗೋದಕ್ಕೂ ಶುರು ಆಗ್ತಾ ಬರೋದು. ಸೊ ಮೊದ್ಲಿನಷ್ಟು ಈಗ ನನಗೆ ಆ ಒಂದು ಜಾಯಿಂಟ್ ಅಲ್ಲಿ ಫೋಲ್ಡ್ ಅನ್ನೋದು ಮಾಡಕ್ ಆಗ್ತಾ ಇಲ್ಲ. ಸೊ ಯಾವಾಗ ಆ ಒಂದು ಜಾಯಿಂಟ್ ಅಲ್ಲಿ ಮೂವ್ಮೆಂಟ್ ಅನ್ನೋದು ಕಮ್ಮಿ ಆಗ್ತಾ ಇದೆ, ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅರ್ಥ ಜಾಯಿಂಟ್ ನ ಯೂನಿಫಾರ್ಮಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಒಂದು ಜಾಯಿಂಟ್ ನಾರ್ಮಲ್ ಆಗಿ ಅದ್ರ ಫಂಕ್ಷನ್ ಆಗ್ಬೇಕು ಅಂದ್ರೆ ಆ ಒಂದು ಜಾಯಿಂಟ್ ನ ಮಧ್ಯೆ ಇರೋ ಒಂದು ಲುಬ್ರಿಕೆಂಟ್ ಅಥವಾ ಆಯಿಲ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಆ ಒಂದು ಸೈನೋವಿಯಲ್ ಫ್ಲೂಯಿಡ್ ಆಸ್ ಅ ಲುಬ್ರಿಕೆಂಟ್ ತರದ್ ಆಕ್ಟ್ ಮಾಡ್ತಾ ಇರುತ್ತೆ. ಆ ಲುಬ್ರಿಕೆಂಟ್ ಕೆಲಸ ಏನಂದ್ರೆ ಒಂದು ಜಾಯಿಂಟ್ ನ ನಾರ್ಮಲ್ ಆಗಿ ಮೂವ್ಮೆಂಟ್ ಮಾಡುವಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದೀರಾ ಅಂದಲ್ಲಿ ಆದಷ್ಟು ಇನಿಷಿಯಲ್ ಪೀರಿಯಡ್ ಅಲ್ಲೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಬರೋದಕ್ಕೂ ಹೆಲ್ಪ್ ಆಗುತ್ತೆ. ಡಾಕ್ಟ್ರೆ, ಮತ್ತೊಬ್ಬ ವೀಕ್ಷಕರು ಕರೆಯಲಿದ್ದಾರೆ. ಐ ವಿಲ್ ಟೇಕ್ ದ ಕಾಲ್. ಹಲೋ. ಹಲೋ, ಯಾರು ಮಾತಾಡೋದು? ನಿಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತ. ಬಸವರಾಜ್ ಪಾಟೀಲ್ ರೇ, ಡಾಕ್ಟರ್ ಇದ್ದಾರೆ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಡ್ತಾರೆ. ಓಕೆ ಅವ್ರ ಮೇಡಮ್. ಹತ್ರ ಮಾತಾಡಿ. ಹಲೋ ಹಲೋ, ಬಸವರಾಜ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್, ನನ್ನ ಕಾಲಲ್ಲಿ ಸ್ವಲ್ಪ ನೋವು ಕಾಣ್ತಾ ಇದೆ ಇತ್ತಿತ್ಲಾಗೆ. ಓಕೆ. ಸೊ ನಾನು ಗಾರಿ ಕೆಲಸ ಮಾಡ್ತಿದ್ದೇನೆ ಸರ್. ಹಾ ಹಾ. ನನ್ನ ವಯಸ್ಸು ಬಂದ್ಬಿಟ್ಟು 35 ವರ್ಷ ಸರ್. 35 ವರ್ಷ ಅಂದ್ರೆ ಕಾಲಲ್ಲಿ ಅಂದ್ರೆ ಜಾಯಿಂಟ್ಸ್ ಅಲ್ಲಿ ಏನಾದ್ರು ಇದೆನಾ? ಏನಾದ್ರು ಪರ್ಟಿಕ್ಯುಲರ್ ಜಾಯಿಂಟ್ ಏನಾದ್ರು ಇಫೆಕ್ಟ್ ಆಗ್ತಾ ಇದೆ? ಸರ್, ಜಾಯಿಂಟ್ ಅಲ್ಲಿ ಸರ್, ಮೊಣಕಾಲು. ಮೊಳಕಾಲಲ್ಲಿ ಇಫೆಕ್ಟ್ ಆಗ್ತಾ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಾಲೇಜಲ್ಲಿ ಹೋಗುವಾಗ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಆಟ ಆಡ್ತಿದ್ದೆ. ಓಕೆ. ಅವಾಗ ಏನಾದ್ರು ಬಿದ್ದಿರೋದು, ಪೆಟ್ಟಾಗಿರೋದು? ಹೌದು ಸರ್, ಹೌದು ಸರ್. ನಾನು ಅವಾಗ ಸ್ವಲ್ಪ ಬಿದ್ದಿದ್ದೆ. ಓಕೆ. ಸೊ ಇವಾಗ ಮತ್ತೆ ಮನೆ ಪ್ರಾಬ್ಲಮ್ ಅಲ್ವಾ, ಸೊ ಹಿಂಗಾಗಿ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಸರ್. ಅದು ಇತ್ತಿತ್ಲಾಗಿ ತುಂಬಾ ನೋವು ಬರ್ತಾ ಇದೆ. ರಾತ್ರಿ ಬಂದಾಗ ಒಂದು ಇಂಗ್ಲಿಷ್ ಟ್ಯಾಬ್ಲೆಟ್ ತಗೊಂತಾ ಇದ್ದೇನೆ ಸರ್, ಸ್ವಲ್ಪ ಏನೋ ಕಡಿಮೆ ಆಗ್ತಾ ಇದೆ. ಅದು ಮತ್ತೆ ಅದಕ್ಕೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೋಬೇಕಂತ ಅನ್ಕೊಂಡಿದ್ದೇನೆ ಸರ್. ಓಕೆ. ಈಗ ಬಸವರಾಜ್ ಅವರೇ, ಎಷ್ಟು ವರ್ಷ ಆಯ್ತು ಈಗ ಸ್ಟಾರ್ಟ್ ಆಗ್ಬಿಟ್ಟು ಇದು? ಬಂದ್ಬಿಟ್ಟು ಒಂದು 2 ವರ್ಷ ಆಯ್ತು ಸರ್ ಇವಾಗ. 2 ವರ್ಷ ಆಗಿದೆ. ಈಗ ಅದೇ ಜಾಯಿಂಟ್ ಅಲ್ಲಿ ನೋವು ಅನ್ನೋದು ಮಾತ್ರ ಇದೆನಾ? ಏನಾದ್ರು ಊತ ಕಾಣಿಸ್ಕೊಳ್ಳೋದು ಅಥವಾ ಮೂವ್ಮೆಂಟ್ ಮಾಡಕ್ ಆಗ್ತಿಲ್ಲ, ಈ ತರ ಏನಾದ್ರು ಸಮಸ್ಯೆ ಕಾಡ್ತಾ ಇದೆನಾ? ಹಾ ಸರ್, ಬೆಳಿಗ್ಗೆ ಎದ್ದ ತಕ್ಷಣ ಹೆಜ್ಜೆ ಇಡಕ್ ಆಗ್ತಾ ಇಲ್ಲ ಸರ್ ಅದು. ಮತ್ತೆ ನೈಟ್ ಎಲ್ಲ ಸ್ವಲ್ಪ ಊದ್ಕೊಂತರ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಇದು ಕೋಕೋನಟ್ ಆಯಿಲ್ ಇರುತ್ತಲ್ಲ ಮನೆಯಲ್ಲಿ, ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಸ್ವಲ್ಪ ಮನೆಯಲ್ಲಿ ತಾಯಿ ಇರ್ತಾರಲ್ಲ, ಕಾವು ಕೊಟ್ಟಿದ್ದಾರೆ ಸರ್ ಅದಕ್ಕೆ. ಓಕೆಪ್ಪ, ಓಕೆ. ಸೊ ಎಷ್ಟೋ ಪೇಷಂಟ್ ಇದನ್ನ ಮಾಡ್ತಾ ಇರೋದು ನೋಡ್ತಾ ಇದೀವಿ. ಈಗ ಜಾಯಿಂಟ್ಸ್ ಅಲ್ಲಿ ಊತ ಕಾಣಿಸ್ಕೊಂಡಿದೆ ಅಥವಾ ನೋವು ಬರ್ತಾ ಇದೆ ಅಂದಾಗ ಸೊ ಮೇಲ್ಪಟ್ಟಲ್ಲಿ ಅದನ್ನ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಕೂಡ ಆಗ್ತಾ ಇರುತ್ತೆ. ಆದ್ರೆ ಮೇನ್ ಆಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಒಳಪೆಟ್ಟಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದು ಜಾಯಿಂಟ್ಗೆ ಪೆಟ್ಟಾದಾಗ ಇಲ್ಲಿ ಮೂಳೆಗಳಿಗೆ ಮಾತ್ರ ಇಫೆಕ್ಟ್ ಆಗುತ್ತೆ ಅಂತಲ್ಲ, ಆ ಒಂದು ಮೂಳೆಗಳ ಯೂನಿಫಾರ್ಮಿಟಿ ಕಾಪಾಡ್ಕೊಳ್ಳೋದಕ್ಕೆ ಸರೌಂಡಿಂಗ್ ಪಾರ್ಟ್ಸ್ ಅಲ್ಲಿ ಲಿಗಮೆಂಟ್ಸ್ ಅಂತ ಇರುತ್ತೆ. ಆ ಒಂದು ಲಿಗಮೆಂಟ್ಸ್ ಅಲ್ಲಿ ಏನಾದ್ರೂ ಪೊರದೇನೋದು ಕಟ್ ಆಗಿದೆ, ಹರಿದೋಗಿದೆ ಅಂದಾಗ್ಲೂ ಕೂಡ ಈ ತರ ನೋವು ಅನ್ನೋದು ಮೇಲ್ಪಟ್ಟಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇದನ್ನ ನಾವು ಒಂದು ಸ್ಕ್ಯಾನ್ ನ ಮೂಲಕ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಸೊ ಆ ಒಂದು ನಿಮ್ ಕಾಯಿಲೆಗೆ ಸೊ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಪಡ್ಕೋಬೇಕು, ಅದನ್ನ ಯಾವ ರೀತಿ ಸರಿಪಡಿಸಬಹುದು ಅನ್ನೋದು ಸೊ ಎಕ್ಸಾಮಿನೇಷನ್ ಮೂಲಕ ಫಸ್ಟ್ ಕಾಯಿಲೆ ಯಾತಕ್ಕೋಸ್ಕರ ಅದು ಕಾಣಿಸ್ಕೊಂಡಿದೆ, ಒಳಗಡೆ ಏನ್ ಕಾರಣ ಇದೆ ಅಂತ ತಿಳ್ಕೊಂಡಾಗ ನಾವು ಅದನ್ನ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅಲ್ಲಿ ಚೇಂಜಸ್ ಮಾಡೋದಕ್ಕೆ ಅಥವಾ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ.
ಸೊ ಹುಬ್ಳಿ ಅಂತ ಹೇಳ್ತಾ ಇದ್ದೀರಾ. ಸೊ ಹುಬ್ಳಿಯಲ್ಲೂ ನಮ್ಮ ಶಾಖೆ ಇದೆ, ಒಂದ್ಸಲ ಬಂದು ಭೇಟಿಯಾದಲ್ಲಿ ಆ ಸಮಸ್ಯೆನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ನಮಸ್ತೆ. ಪಾಟೀಲ್ರೇ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಬೇಗ ಗುಣಮುಖರಾಗಿ. ಅದ್ರ ಜೊತೆಗೆ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬೇಕು, ಒಂದಿಷ್ಟು ಪರೀಕ್ಷೆಗಳು ನಾವಿಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಒಂದು ಜನರಲ್ ಎಕ್ಸಾಮಿನೇಷನ್ ಮೂಲಕ ಆ ಒಂದು ಜಾಯಿಂಟ್ ನ ಮೂವ್ಮೆಂಟ್ ಮಾಡಿದಾಗ ಸೊ ನಮಗೆ ತಿಳಿಯುತ್ತೆ ಯಾವೊಂದು ಹಂತದಲ್ಲಿದೆ ಈ ಕಾಯಿಲೆ. ಈಗ ನಾರ್ಮಲ್ ಮೂವ್ಮೆಂಟ್ ಆಗ್ತಾ ಇದೆ, ಮೂವ್ಮೆಂಟ್ ಮಾಡಿದಾಗ ನೋವು ಮಾತ್ರ ಇದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿದೆ, ಅಥವಾ ಮೂವ್ಮೆಂಟ್ ಜೊತೆಗೆ ಆ ಒಂದು ಜಾಯಿಂಟ್ಗಳಲ್ಲಿ ಒಂದಕ್ಕೊಂದು ಮೂಳೆಗಳು ಟಚ್ ಆಗ್ತಾ ಇದೆ, ಅದರ ಶಬ್ದ ಅನ್ನೋದು ಕೇಳಿಸ್ತಾ ಇದೆ, ರಬ್ ಆಗ್ತಾ ಇರುತ್ತೆ ನಿಜವಾಗ್ಲು. ಆ ಒಂದು ಮೆಡಿಕಲ್ ಟರ್ಮ್ ಅಲ್ಲಿ ನೋಡೋದಾಗಿದ್ರೆ ಕ್ರಿಪಿಟಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಶಬ್ದ ಅನ್ನೋದು ಕೇಳಿಸ್ತಾ ಇದೆ ಅಂದ್ರೆ ಆಲ್ರೆಡಿ ಈ ಒಂದು ಕಾಯಿಲೆ 2ನೇ ಹಂತಕ್ಕೆ ತಲುಪಿದೆ ಅನ್ನೋ ತರ ನೋಡ್ತಾ ಬರ್ಬೋದು. ಯಾವಾಗ ಆ ಒಂದು ಜಾಯಿಂಟ್ ಮೂವ್ಮೆಂಟ್ ಅನ್ನೋದೇ ಮಾಡಕ್ ಆಗ್ತಿಲ್ಲ, ಕಂಪ್ಲೀಟ್ ಸ್ಟಿಫ್ನೆಸ್ ಅನ್ನೋದು ಅಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸಿವಿಯರ್ ಕಂಡೀಷನ್ಗೂ ಅದು ರೀಚ್ ಆಗ್ತಾ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜನರಲ್ ಎಕ್ಸಾಮಿನೇಷನ್ ಮೂಲಕ ಕ್ಲಿನಿಕಲ್ಲಿ ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾರ್ಮಲ್ ಒಂದು ಎಕ್ಸ್ರೇ ಮೂಲಕ ಕೂಡ ಆ ಒಂದು ಜಾಯಿಂಟ್ ನ ಕಂಡೀಷನ್ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಮೂರನೇದಾಗಿ ಒಂದಿಷ್ಟು ಪೇಷಂಟ್ಸ್ ಗಳಲ್ಲಿ ಏನಾಗ್ತಾ ಇದೆ, ಈ ಒಂದು ಜಾಯಿಂಟ್ಸ್ ಅಲ್ಲಿ ನೋವು ಅನ್ನೋದು ಕಾಣ್ತಾ ಇದೆ, ಮೂಳೆಗಳು ಅದ್ರ ಸ್ಟ್ರೆಂತ್ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ. ಆದ್ರೆ ಮೂಳೆಗಳ ಆ ಒಂದು ಜಾಯಿಂಟ್ ನ ರಚನೆ ಏನಿದೆ ಅದು ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಸರೌಂಡಿಂಗ್ ಪಾರ್ಟ್ಸ್ ಅಲ್ಲಿ ಏನ್ ಲಿಗಮೆಂಟ್ಸ್ ಇರುತ್ತೆ, ಆ ಲಿಗಮೆಂಟ್ಸ್ ಏನಾದ್ರೂ ಟಿಯರ್ ಆಗಿದ್ರೆ ಡ್ಯೂ ಟು ಎನಿ ಇಂಜುರಿಯಿಂದ ಅದೇನಾದ್ರೂ ಪೊರದೆ ಹರಿದೋಗಿದ್ರೆ ಆ ಸಮಯದಲ್ಲೂ ಕೂಡ ನೋವು ಅನ್ನೋದು ಪೇಷಂಟ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಅದನ್ನ ನಾವು ಒಂದು ಸ್ಕ್ಯಾನ್ ನ ಮೂಲಕ ತಿಳ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ಪರೀಕ್ಷೆಗಳು ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ನ ನಾವು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಆ ಒಂದು ಡಯಾಗ್ನೋಸಿಸ್ ನ ಬೇಸ್ ಮೇಲೆನೆ ಈ ಒಂದು ಮೆಡಿಸಿನ್ಸ್ ನ ನಾವು ಕರೆಕ್ಟ್ ಆಗಿ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇದೆ ಪೇಷಂಟ್ಸ್ ಅಲ್ಲಿ. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಸ್ಟಿಯೋ ಆರ್ಥ್ರೈಟಿಸ್. ಅದು ಬಿಟ್ರೆ ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸಬಹುದು. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಹೇಳ್ತಾ ಇದೆ. ವಯಸ್ಸಾಗ್ತಾ ಆಗ್ತಾ ಮೂಳೆಗಳ ಶಕ್ತಿ ಕಳ್ಕೊಳ್ತಾ ಇದೆ, ಹಾಗಾಗಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ವಿ. ಅದೇ ತರ ರುಮೆಟೆಡ್ ಆರ್ಥ್ರೈಟಿಸ್ ನಾವಿಲ್ಲಿ ಡಿಫೈನ್ ಮಾಡೋದಾಗಿದ್ರೆ ಇದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಆಟೋ ಇಮ್ಯೂನ್ ಇನ್ ದ ಸೆನ್ಸ್ ಈಗ ನಮ್ಮ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ ಯಾವಾಗ ಎಬ್ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೊರಗಡೆಯಿಂದ ಏನೇ ಒಂದು ಇನ್ಫೆಕ್ಷನ್ ದೇಹಕ್ಕೆ ಬಂದು ಇಫೆಕ್ಟ್ ಮಾಡ್ತಾ ಇದೆ, ಆವಾಗ ನಮ್ಮ ರಕ್ತದಲ್ಲಿರೋ ರಕ್ತ ಕಣಗಳ ಕೆಲಸ ಏನಾಗಿರುತ್ತೆ, ಆ ಒಂದು ಇನ್ಫೆಕ್ಷನ್ ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ ನ ಸಾಯಿಸ್ಬಿಟ್ಟು ದೇಹಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ತರ ದೇಹನ ಪ್ರೊಟೆಕ್ಟ್ ಮಾಡೋದು ಆ ಒಂದು ಸೆಲ್ಸ್ ಗಳ ಕೆಲಸ ಆಗಿರುತ್ತೆ. ಆದ್ರೆ ಈ ಒಂದು ಆಟೋ ಇಮ್ಯೂನ್ ಕಂಡೀಷನ್ ಅಲ್ಲಿ ಏನಾಗ್ತಾ ಇದೆ, ಆ ಒಂದು ಇಮ್ಯೂನ್ ಸಿಸ್ಟಮೇ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡೋದು, ದೇಹಕ್ಕೆ ತೊಂದರೆ ಕೊಡೋದಕ್ಕೆ ಶುರು ಮಾಡೋದು. ಸೊ ಆ ಒಂದು ಕಂಡೀಷನ್ ಅಲ್ಲಿ ಹುಡ್ತಕ್ಕಂತ ಒಂದು ಸಮಸ್ಯೆನೆ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸಬಹುದು. ಸೊ ಜನರಲಿ ಇಲ್ಲಿ ಏಜ್ ಫ್ಯಾಕ್ಟರ್ ನೋಡೋದಾಗಿದ್ರೆ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಹೇಳ್ತಾ ಇದ್ವಿ ವಯಸ್ಸಾದವರಲ್ಲಿ ತುಂಬಾನೇ ಕಾಮನ್ ಆಗಿ ಕಾಡ್ತಾ ಇದೆ. ಆದ್ರೆ ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆ 5 ವರ್ಷ 10 ವರ್ಷದ ಮಕ್ಕಳಲ್ಲಾದ್ರೂ ಕೂಡ ನೋಡ್ತಾ ಇದ್ದೀವಿ. ಅದೇ ತರ 60-70 ವರ್ಷ ವೃದ್ಧರಲ್ಲಾದ್ರೂ ಕೂಡ ಈ ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಕಾಮನ್ ಆಗಿ ಇಫೆಕ್ಟ್ ಆಗುವಂತ ಒಂದು ಸಮಸ್ಯೆ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸಬಹುದು. ಅದ್ರ ಜೊತೆಗೆ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಒಂದು ಭಾಗದಲ್ಲಿ ತೊಂದರೆ ಕೊಡ್ತಾ ಇದೆ. ಅದೇ ತರ ಒಂದು ಡಿಫರೆನ್ಸ್ ವೈಸ್ ಇಲ್ಲಿ ನೋಡೋದಾಗಿದ್ರೆ ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಇಫೆಕ್ಟ್ ಆಗುವಂತ ಜಾಯಿಂಟ್ಸ್ ಸ್ಮಾಲರ್ ಜಾಯಿಂಟ್ಸ್, ಎಸ್ಪೆಷಲಿ ಈ ಒಂದು ಫಿಂಗರ್ ಜಾಯಿಂಟ್ಸ್ ಏನಿದೆ ಕೈ ಬೆರಳುಗಳಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಪೇಷಂಟ್ಸ್ ಗಳು ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಇನ್ನೊಂದು ಡಿಫರೆನ್ಸ್ ವೈಸ್ ನೋಡೋದಾಗಿದ್ರೆ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಒಂದು ಗ್ರಾಜುವಲ್ ಆನ್ಸೆಟ್ ಇತ್ತು, ಅಂದ್ರೆ ದಿನಗಳ ಕಳೀತಾ ಸ್ಲೋ ಆಗಿ ಕಾಯಿಲೆ ಬೆಳೀತಾ ಅದರಿಂದ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಇದ್ರು. ಆದ್ರೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಏನಿದೆ ಸೊ ಕಮ್ಮಿ ಸಮಯದಲ್ಲೇ ಸಿವಿಯರ್ ಕಂಡೀಷನ್ಗೂ ಕೂಡ ರೀಚ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಅದರಲ್ಲಿ ಎಸ್ಪೆಷಲಿ ಈ ಒಂದು ಫಿಂಗರ್ ಜಾಯಿಂಟ್ಸ್ ಅಲ್ಲಿ ಅದು ಇಫೆಕ್ಟ್ ಆಗ್ತಾ ಇದೆ ಅಂದಾಗ ಇನಿಷಿಯಲಿ ಇಲ್ಲಿ ಕೂಡ ನೋವಿನ ಜೊತೆಗೆ ಸ್ಟಾರ್ಟ್ ಆಗ್ತಾ ಇದೆ. ಆ ನೋವು ಅನ್ನೋದು ಕಾಡ್ತಾ ಇದೆ ಅಂದಾಗ ಶಾರ್ಟ್ ಟೈಮ್ ಅಲ್ಲೇ ಅದ್ರ ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸ್ತಾ ಇರೋದು ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಆ ಒಂದು ಕಾಂಪ್ಲಿಕೇಶನ್ಸ್ ವೈಸ್ ನೋಡೋದಾಗಿದ್ರೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಅಂದ್ರೆ ಮುಂಜಾನೆ ಎದ್ದು ಕೂಡ್ಲೇನೆ ಆ ಒಂದು ಜಾಯಿಂಟ್ಸ್ ಅಲ್ಲಿ ಮೂವ್ಮೆಂಟ್ ಅನ್ನೋದು ಮಾಡಕ್ ಆಗ್ತಿಲ್ಲ, ನನಗೆ ಒಂದು ಲೋಟ ಕೂಡ ಎತ್ತಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ನನ್ನ ಕೈಯಲ್ಲಿ ನೋವು ಅನ್ನೋದು ಬರ್ತಾ ಇದೆ. ಒಂದು ಅರ್ಧ ಗಂಟೆ 1 hour ಆ ನೋವು ಅನ್ನೋದು ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ. ಯಾವ ರೀತಿ ದಿನ ಬೆಳೀತಾ ಹೋಗುತ್ತೆ, ಟೈಮ್ ಬೆಳೀತಾ ಹೋಗುತ್ತೆ, ಸ್ವಲ್ಪ ನೋವು ಅನ್ನೋದು ನನಗೆ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಮುಂಜಾನೆ ಸಮಯದಲ್ಲಿ ಏನ್ ಚಳಿ ಇರುತ್ತೆ ಆ ಒಂದು ಸಮಯದಲ್ಲಿ ಸ್ಟಿಫ್ನೆಸ್ ಅನ್ನೋದು ಈ ಒಂದು ಜಾಯಿಂಟ್ಸ್ ಅಲ್ಲಿ
ತುಂಬಾನೇ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ವೆದರ್ ಕಾರಣ ಮಾತ್ರ ಅಂತೀರಿ? ನಿಜವಾಗ್ಲೂ ಅದು ಕೂಡ ಕಾರಣ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಅದರಲ್ಲೂ ಕೂಡ ರೊಮ್ಯಾಟೈಡ್ ಆರ್ಥರೈಟಿಸ್ ಈ ಒಂದು ರೇನಿ ಸೀಸನ್ ಏನಿದೆ, ವಿಂಟರ್ ಸೀಸನ್ ಏನಿದೆ, ತುಂಬಾನೇ ನೋವು ಕೊಡ್ತಾ ಇದೆ. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಿಫ್ನೆಸ್ ಅನ್ನೋದು ಮುಂಜಾನೆ ಟೈಮಲ್ಲಿ ತುಂಬಾನೇ ಜಾಸ್ತಿ ಇದೆ. ಅದಾದ್ಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಒಂದು ರೊಮ್ಯಾಟೈಡ್ ಆರ್ಥರೈಟಿಸ್ ಒಂದ್ಸಲ ಡಯಾಗ್ನೋಸ್ ಆದ್ಮೇಲೆ ಎಷ್ಟೋ ಜನ ಪೇಷಂಟ್ಸ್ ಕ್ಲಿನಿಕಲ್ಲಿ ಬಂದಾಗ ಹೇಳ್ತಿರ್ತಾರೆ, 8 ವರ್ಷ ಆಯ್ತು ಇದು ಡಯಾಗ್ನೋಸ್ ಆಗಿದೆ, 10 ವರ್ಷ ಆಯ್ತು, ಮಾತ್ರೆಗಳನ್ನ ತಗೋತಾ ಇದ್ದೀವಿ, ಇದಕ್ಕೆ ಎಂಡ್ ಅನ್ನೋದಿಲ್ಲ, ಹೇಗಾದ್ರೂ ಲೈಫ್ ಲಾಂಗ್ ತಗೊಳ್ಳೇಬೇಕು. ಸೊ ಆ ತರ ಕೂಡ ಪೇಷಂಟ್ ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೋ ಪೇಷಂಟ್ ಅಲ್ಲಿ ಇದು ವಾಸಿನೇ ಆಗಲ್ಲ ಅನ್ನೋದು ಕೂಡ ಪೇಷಂಟ್ಗಳಲ್ಲಿ ಕ್ಲಾರಿಟಿ ತಗೋತಾ ಇರೋದು ನೋಡ್ತಾ ಇದ್ದೀವಿ. ಆದ್ರೆ ಈ ಒಂದು ಕಾಯಿಲೆಗೆ ಹೋಮಿಯೋಪತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಇದೆ. ಯಾಕಂದ್ರೆ ಬೇಸಿಕಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೇಲ್ಗಡೆ ಇರೋ ಲಕ್ಷಣಗಲ್ಲ. ಈ ಒಂದು ಇಮ್ಯೂನ್ ಸಿಸ್ಟಮ್ ಏನ್ ಅಬ್ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ, ಆ ಒಂದು ಫಂಕ್ಷನ್ ನ ಸರಿಪಡಿಸೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಆ ಒಂದು ಸಮಸ್ಯೆಯಿಂದ ಆಗುವಂತ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ತೆಗೆದುಹಾಕೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. 1 ಮಿನಿಟ್ ಡಾಕ್ಟರ್, ಇನ್ನೊಂದು ಕಾಲ್ ತಗೊಳ್ಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನ್ ನಿಮ್ಮ ಹೆಸರು? ಮಂಜುನಾಥ್ ಮಾತಾಡ್ತಾ ಮಂಜುನಾಥ್ ಅವರು ಮೈಸೂರಿಂದ? ಬ್ಯಾಂಗ್ಳೂರಿಂದ ಮೇಡಮ್. ಬ್ಯಾಂಗ್ಳೂರಿಂದನಾ? ಮಂಜುನಾಥ್ ಅವರೇ, ಡಾಕ್ಟರ್ ಟಿವಿಡಿ ಪ್ರೋಗ್ರಾಮ್ ನೋಡ್ತಿತ್ತು ಮೇಡಮ್, ಚೆನ್ನಾಗಿ ಖುಷಿ ಆಯ್ತು ನಮ್ಗೆ, ಚೆನ್ನಾಗಿ ಪ್ರೋಗ್ರಾಮ್ ಬರ್ತಾ ಇತ್ತು. ಥ್ಯಾಂಕ್ ಯು. ಹಲೋ ಮಂಜುನಾಥ್ ಅವರೇ, ನಿಮ್ದು ಏನೇ ಸಮಸ್ಯೆಗಳಿದ್ರು, ಏನೇ ಪ್ರಶ್ನೆಗಳಿದ್ರು ಡಾಕ್ಟರ್ ಹತ್ರನೇ ನೇರವಾಗಿ ಮಾತಾಡಿ. ಓಕೆ. ಎಸ್ ಡಾಕ್ಟರ್, ಪ್ಲೀಸ್. ನಮಸ್ತೆ ಸರ್. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ, ಏನ್ ಸಮಸ್ಯೆ ಆಗಿತ್ತು? ಹಾ ಸರ್, ನಮ್ದು ತಾಯಿಯವರಿಗೆ ಜಾಯಿಂಟ್ ಪೇನ್ ಸಮಸ್ಯೆ ಇದೆ ಸರ್, ಮಂಡಿ ನೋವಿದೆ 2 ಕಾಲಲ್ಲಿ. ಓಕೆ ಹೌದು ಸರ್. ಓಕೆ, ಎಷ್ಟು ದಿವಸ ಆಯ್ತು ಈಗ ಮಂಜುನಾಥ್ ಅವರೇ? ಅವ್ರಿಗೆ ಒಂದು 4 ಇಯರ್ಸ್ ಇಂದ ಇದೆ ಸರ್ ಇದು. 4 ವರ್ಷ ಆಗಿದೆ. ಓಕೆ, ನಿಮ್ಮ ತಾಯಿಯ ವಯಸ್ಸು ಎಷ್ಟಿದೆ ಈಗ? 52 ವರ್ಷ ಇದೆ ಸರ್. 52 ವರ್ಷ. ಹೌದು. ಓಕೆ, ಸೊ 4 ವರ್ಷದಿಂದ ಈಗ ಸಮಸ್ಯೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಾ ಇದ್ದಾರಾ? ಹೌದು ಸರ್, ಇವಾಗ ಪೇನ್ ಜಾಸ್ತಿ ಆದ್ರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತೀವಿ, ಅವ್ರು ಮೆಡಿಸಿನ್ಸ್ ಕೊಡ್ತಾರೆ. ಕಡಿಮೆ ಆಗುತ್ತೆ, ಮತ್ತೆ ಏನಾದ್ರು ಸಮಸ್ಯೆ ಬಂದ್ರೆ ಮತ್ತೆ ಹೋಗ್ತಾ ಇರ್ತೀವಿ ಸರ್. ಮೆಡಿಸಿನ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಸೊ ಒಂದು ನೋಡಿ, ನೀವು ಹೇಳ್ತಾ ಇದ್ದೀರಾ ಮಂಡಿ ನೋವು ಬರ್ತಾ ಇದೆ, 4 ವರ್ಷ ಆಯ್ತು. ಸೊ ಅಂದ್ರೆ ಮೇಲ್ಗಡೆ ಮಂಡಿ ಅಥವಾ ಈ ಒಂದು ಜಾಯಿಂಟ್ ಅಲ್ಲಿ ನೋವು ಬರ್ತಾ ಇದೆ ಅಂದಾಗ ನೋವಿಗೋಸ್ಕರ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀವಿ. ಈಗ ನೋವು ಬರ್ತಾ ಇದೆ ಅಂದ್ರೆ ಅದ್ರ ಹಿಂದ್ಗಡೆ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಆ ಕಾರಣನ ನಾವು ಯಾವಾಗ ಹಾಗೆ ಬಿಡ್ತಾ ಇದೀವಿ ಅಂದಾಗ ಕಾಯಿಲೆಗೆ ಮೇಲ್ಪಟ್ಟಲ್ಲೇ ಆ ಒಂದು ಕಾಯಿಲೆನ ಮುಚ್ಚಾಕೋದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಅಂದಾಗ ಆ ಒಂದು ಟೈಮ್ ಪೀರಿಯಡ್ ವರೆಗೂ ಸ್ವಲ್ಪ ನೋವು ಅನ್ನೋದು ಕಮ್ಮಿ ಇರುತ್ತೆ, ಹೊರತಾಗಿ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ನೋಡೋದಾಗಿದ್ರೆ ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಒಳಗಡೆ ಏನೆಲ್ಲ ಕಾರಣಗಳಿದೆ ಫಸ್ಟ್ ಅದನ್ನ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಮೆಡಿಸಿನ್ಸ್ ನ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನೀವು ಹೇಳ್ತಾ ಇದ್ದೀರಾ 52 ವರ್ಷ ಅಂತ, ಅಂದ್ರೆ ಈ ಒಂದು ವಯಸ್ಸು ಆಗ್ತಾ ಆಗ್ತಾ ಇನ್ನೂ ಮೂಳೆಗಳ ಆ ಒಂದು ಡೆನ್ಸಿಟಿ ಅಥವಾ ಸಾಂದ್ರತೆ ಅನ್ನೋದು ಕಳ್ಕೊಳ್ಳೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಅದರಿಂದ ಕಾಂಪ್ಲಿಕೇಶನ್ಸ್ ಒಳಗಾಗೋದು ಪೇಷಂಟ್ಸ್ ಗಳಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಇನಿಷಿಯಲಿ ಈ ಒಂದು ಸಮಸ್ಯೆ ನೋವಿನ ಜೊತೆಗೆ ಸ್ಟಾರ್ಟ್ ಆಗ್ತಾ ಇದೆ. ಆದ್ರೆ ಅದೇ ಒಂದು ನೋವು ದಿನೇ ದಿನೇ ಬೆಳೀತಾ ಬೆಳೀತಾ ಆ ಒಂದು ಜಾಯಿಂಟ್ ಅಲ್ಲಿ ಮೂವ್ಮೆಂಟ್ ಅನ್ನೋದು ಮಾಡಕ್ ಆಗ್ತಾ ಇಲ್ಲ, ಅಥವಾ ಆ ಒಂದು ಜಾಯಿಂಟ್ ಅಲ್ಲಿ ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು, ಇನ್ನೂ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಆ ಒಂದು ಮೂಳೆಗಳು ಒಂದಕ್ಕೊಂದು ಟಚ್ ಆಗ್ತಾ ಇದೆ, ಅಥವಾ ಮೂಳೆಗಳ ಘರ್ಷಣೆಯಿಂದ ಮೇಲ್ಪಟ್ಟಲ್ಲಿ ಆ ಒಂದು ಮೂಳೆಗಳ ಶಬ್ದ ಕೂಡ ಕೇಳಿಸ್ತಾ ಇರುತ್ತೆ ಮೂವ್ಮೆಂಟ್ ಮಾಡ್ತಾ ಬಂದಾಗ. ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಅಥವಾ ಸಂಧಿವಾತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಇನಿಷಿಯಲ್ ಪೀರಿಯಡ್ ಅಲ್ಲೇ ಇದಕ್ಕೊಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ, ಅದೇ ರೀತಿ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹೋಮಿಯೋಪತಿ ಅನ್ನೋದು ಬೆಂಗಳೂರಲ್ಲೂ ಕೂಡ ಅದರ ಶಾಖೆಗಳಿದೆ. ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಪ್ರೆಸೆಂಟ್ ಕಂಡೀಷನ್ ನ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸಬಹುದು ನೋಡಿ. ನಮಸ್ತೆ. ಓಕೆ ಸರ್, ಒಮ್ಮೆ ಬಂದು ಕ್ಲಿನಿಕ್ಗೆ ಭೇಟಿ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡೋದಕ್ಕೆ. ಹೋಪ್ ನಿಮ್ಮ ಕರೆಯಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಾನು ಆಗ್ಲೇ ಕೇಳೋಣ ಅಂತ ಅನ್ಕೊಂಡೆ. ಸಾಮಾನ್ಯವಾಗಿ ಈ ಸಮಸ್ಯೆ ಬಂದಾಗ ಸರ್ಜರಿ ಅಂತ ಹೋಗೋದಕ್ಕೆ ಎಲ್ಲರೂ ಹೆದರ್ತಾರೆ. ವಯಸ್ಸಾದವರೆಲ್ಲ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ನನಗೆ ತುಂಬಾ ಕಾಂಪ್ಲಿಕೇಟೆಡ್ ಆಯ್ತು, ಅದಕ್ಕೆ ಮುಂಚೆ ಎಷ್ಟಾದ್ರೂ ಸ್ವಲ್ಪ ಮೂವ್ಮೆಂಟ್ ಇತ್ತು ನನಗೆ ಅಂತ ಹೇಳ್ತಾರೆ. ಸೊ ಈ ಕಾಯಿಲೆಗಳಿಗೆ ಹೆಚ್ಚು ಸರ್ಜರಿಗೆ ಜನ ಹೆದರೋದ್ರಿಂದ
ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಡಿಫ್ರೆಂಟ್ ಆಗಿ ಇಲ್ಲಿ ಕೊಡೋಕೆ ಸಾಧ್ಯ ಅಥವಾ ಕೊಡ್ತಾ ಇದ್ದೀವಿ ಅಂತ ಜನರಿಗೆ ತಿಳಿಸಿ. ಬೇಸಿಕಲಿ ಈಗ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ ನ ಸರಿಪಡಿಸೋದು ತುಂಬಾ ಮುಖ್ಯ ಇದೆ. ಅದರ ಜೊತೆಗೆ ಆ ಒಂದು ಇಮ್ಯೂನ್ ಸಿಸ್ಟಮ್ ನ ಮೂಲಕ ಯಾವೊಂದು ಜಾಯಿಂಟ್ಸ್ ಗಳಿಗೆ ಇದು ಹರಡ್ತಾ ಇದೆ. ಈಗ ಮುಂಜಾನೆ ಎದ್ದ ಕೂಡಲೇ ಒಂದು ಜಾಯಿಂಟ್ಸ್ ಅಲ್ಲಿ ಮೂವ್ಮೆಂಟ್ ಅನ್ನೋದು ಮಾಡಕ್ ಆಗ್ತಾ ಇಲ್ಲ. ಅದೇ ತರ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಅದೇ ಒಂದು ಜಾಯಿಂಟ್ ಅಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ. ಸ್ಲೋ ಆಗಿ ಊತ ಬೆಳೀತಾ ಬೆಳೀತಾ ಆ ಒಂದು ಜಾಯಿಂಟ್ ಗಳ ಶೇಪ್ ಕೂಡ ಕಳ್ಕೊಳ್ತಾ ಇದೆ. ಸೊ ಅದನ್ನೇ ನಾವು ಡಿಫಾರ್ಮಿಟಿ ಅಂತ ಕೂಡ ಹೇಳ್ತಾ ಇದೀವಿ. ಅಂದ್ರೆ ಮೂಳೆಗಳು ಸೊಟ್ಟ ಆಗ್ತಾ ಬರ್ತಾ ಇದೆ, ಅದರ ಶೇಪ್ ಅನ್ನೋದು ಕಳ್ಕೊಳ್ತಾ ಇದೆ ಕಂಪ್ಲೀಟ್ ಆಗಿ. ಒಂದು ಸಲ ಡಿಫಾರ್ಮಿಟಿ ಸ್ಟೇಜ್ಗೆ ರೀಚ್ ಆಗಿದೆ ಅಥವಾ ಮೂಳೆಗಳು ಸೊಟ್ಟ ಆಗಿದೆ ಅಂದಾಗ ಯಾವುದೇ ಒಂದು ಮೆಡಿಸಿನ್ಸ್ ಇಂದನೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರುಮೆಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ ಗಳಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ತಾ ಇರ್ತೀವಿ, ಈ ಒಂದು ಡಿಫಾರ್ಮಿಟಿ ಆಗೋಕ್ಕಿಂತ ಮುಂಚೆನೆ ಅದಕ್ಕೊಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಈ ಒಂದು ಕಾಂಪ್ಲಿಕೇಶನ್ಸ್ ಇಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡೋದಕ್ಕೆ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಂತೂ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನ್ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಅದೇ ರೀತಿ ರುಮೆಟೆಡ್ ಆರ್ಥ್ರೈಟಿಸ್ ನ ಡಯಾಗ್ನೋಸ್ ಮಾಡಬೇಕು ಅಂದ್ರೆ ಅದರದೇ ಆದ ರಕ್ತ ಪರೀಕ್ಷೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಈ ಒಂದು ರಕ್ತ ಪರೀಕ್ಷೆಗಳಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ CRP ಅಂತ ಹೇಳ್ತೀವಿ, ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. 0 ಇಂದ 6 ವರೆಗೂ ಅದನ್ನ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 6ಕ್ಕಿಂತಲೂ ಜಾಸ್ತಿ ಆಗ್ತಾ ಇದೆ, ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ ಅಂದಾಗ ದೇಹದಲ್ಲಿ ಆ ಒಂದು ಇನ್ಫೆಕ್ಷನ್ ರೇಟ್ ಅನ್ನೋದು ದಿನೇ ದಿನೇ ಬೆಳೀತಾ ಇದೆ. ಸೊ ಇದು ಒಂದು ಕನ್ಫರ್ಮೇಟರಿ ಟೆಸ್ಟ್ ಅಲ್ಲಿ ಒಂದು ಪರೀಕ್ಷೆ ಅನ್ನೋದು ಹೇಳ್ತಾ ಬರ್ಬೋದು. ಎರಡನೇದಾಗಿ ಬಂದ್ಬಿಟ್ಟು ESR ಅಂತ ಕರಿತೀವಿ ಮೇಡಮ್. ಅದನ್ನ ನಾವು ಎರಿಥ್ರೋಸೈಟಿಕ್ ಸೆಡ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. 0 ಇಂದ 20 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 20ಗಿಂತಲೂ ಎಕ್ಸಿಡ್ ಆಗ್ತಾ ಇದೆ, ಅದು ಹಾಗೆ ಬೆಳ್ಕೊಂಡು ಹೋಗ್ತಾ ಇರೋ ಒಂದು ಸ್ಥಿತಿ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ನೋಡ್ತಾ ಬರ್ಬೋದು. ಮೂರನೇದಾಗಿ ಬಂದ್ಬಿಟ್ಟು ASLO ಅಂತ ಕರಿತೀವಿ. ಸೊ ಅದು ಪಾಸಿಟಿವ್ ಇದೆನಾ ಅಥವಾ ನೆಗೆಟಿವ್ ಇದೆನಾ ಅದನ್ನ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಪರೀಕ್ಷೆಗಳು ಪಾಸಿಟಿವ್ ಆಗಿದೆ. ಅದ್ರ ಜೊತೆಗೆ 4ನೇದಾಗಿ ಬಂದ್ಬಿಟ್ಟು ರುಮೆಟೆಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅದು ಕೂಡ <20 ಇದ್ದಾಗ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 20ಗಿಂತಲೂ ಜಾಸ್ತಿ ಆಗ್ತಾ ಇದೆ ಆ ಒಂದು ಕಂಡೀಷನ್ ಅಲ್ಲೇ ಒಂದು ಕನ್ಫರ್ಮೇಟರಿ ಟೆಸ್ಟ್ ಆಗಿ ನಾವು ನೋಡ್ತಾ ಇದೀವಿ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ. ಯಾವಾಗ ಈ ಒಂದು ರುಮೆಟೆಡ್ ಫ್ಯಾಕ್ಟರ್ ನೆಗೆಟಿವ್ ಆಗಿದೆ, <20 ಇದೆ, CRP, ESR ಮತ್ತೆ ASLO ಪಾಸಿಟಿವ್ ಇದೆ ಅಂದಾಗ ಆ ಒಂದು ಕಂಡೀಷನ್ ನಾವು ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಕರಿತಾ ಇದೀವಿ. ಅಂದ್ರೆ ಆಲ್ರೆಡಿ ಮುನ್ಸೂಚನೆಗಳು ತೋರಿಸ್ತಾ ಇದೆ. ಸೊ ಆ ಒಂದು ಕಂಡೀಷನ್ ಅಲ್ಲೇ ನಾವು ಒಳ್ಳೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ರುಮೆಟೆಡ್ ಆರ್ಥ್ರೈಟಿಸ್ ಆಗಿ ಅದನ್ನ ಕನ್ವರ್ಟ್ ಆಗದಿರೋ ತರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪರೀಕ್ಷೆಗಳನ್ನ ನಾವು ಕರೆಕ್ಟ್ ಟೈಮ್ ಅಲ್ಲಿ ಮಾಡಿಸ್ತಾ ಬಂದಲ್ಲಿ ಈ ಒಂದು ಸಮಸ್ಯೆಯಿಂದ ಆಗುವಂತ ಪರಿಣಾಮಗಳೇನಿದೆ ಅದನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ತಿಳಿಸಬಹುದು. ಮತ್ತೆ 3ನೇದಾಗಿ ಬಂದ್ಬಿಟ್ಟು ಮ್ಯಾಮ್ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಗೌಟಿ ಆರ್ಥ್ರೈಟಿಸ್ ಅನ್ನೋ ಒಂದು ಕಂಡೀಷನ್ ಬರೋದಕ್ಕೆ ಮೂಲ ಕಾರಣ ನಮ್ಮ ದೇಹದಲ್ಲಿರೋ ಈ ಒಂದು ಯೂರಿಕ್ ಆಸಿಡ್ ಅಂಶ ಅನ್ನೋದು ಯಾವಾಗ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಕಂಡೀಷನ್ ಅಲ್ಲೇ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ವೈಸ್ ನೋಡೋದಾಗಿದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ ವಯಸ್ಸು ಆಗ್ತಾ ಆಗ್ತಾ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಹೇಳ್ತಾ ಇದೆ ಚಿಕ್ಕ ಮಕ್ಕಳಿಗೂ ಬರ್ಬೋದು, ವೃದ್ಧರಲ್ಲೂ ಬರ್ಬೋದು. ಆದ್ರೆ ಈ ಒಂದು ಗೌಟಿ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆ ಏನಿದೆ ನೋಡಿ, ಮಿಡ್ಲ್ ಏಜ್ ಅವ್ರಿಗೆ ತುಂಬಾನೇ ಕಾಮನ್ ಆಗಿ ಕಾಡ್ತಾ ಇದೆ. ಎಸ್ಪೆಷಲಿ ಆ ಒಂದು ಕಾಯಿಲೆ ತುತ್ತಾಗೋದಕ್ಕೆ ಮೂಲ ಕಾರಣ ನಮ್ಮ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ. ಸೊ ಆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ನೋಡೋದಾಗಿದ್ರೆ ಒಂದು ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಇದಕ್ಕೆ ಆ ಒಂದು ಕಂಡೀಷನ್ಗೆ ಏನು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ತಗೋತಾ ಇದ್ದಾರೆ, ದೇಹದ ಮೇಲೆ ಅದರ ಪರಿಣಾಮ ಅನ್ನೋದು ಬೀಳ್ತಾ ಇದೆ. ಸೊ ಅದ್ರ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ಒಂದು. ಎರಡನೇದಾಗಿ ಬಂದ್ಬಿಟ್ಟು ದೇಹದಲ್ಲಿರೋ ಈ ಒಂದು ಪ್ರೋಟೀನ್ ಅಂಶ ಇವಾಗ ಜಾಸ್ತಿ ಆಗ್ತಾ ಇದೆ. ಈಗ ಪ್ರೋಟೀನ್ ಫುಡ್ ಅನ್ನೋದು ನೋಡೋದಾಗಿದ್ರೆ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಈಗ ಫಿಶ್ ಆಗಿರ್ಬೋದು ಅಥವಾ ಈ ಒಂದು ಸೀ ಫುಡ್ ಏನಿದೆ ಅದನ್ನ ಯಾವಾಗ ಜಾಸ್ತಿ ತಗೋತಾ ಇದ್ದೀವಿ ಆ ಒಂದು ಕಂಡೀಷನ್ ಅಲ್ಲೂ ಕೂಡ ಈ ಒಂದು ಪ್ರೋಟೀನ್ ರಿಚ್ ಕಂಡೀಷನ್ ಅಲ್ಲಿ ನಾವೇನಾಗ್ತಾ ಬರುತ್ತೆ ದೇಹದಲ್ಲಿ ಯೂರಿಕ್ ಆಸಿಡ್ ಅಂಶ ದಿನೇ ದಿನೇ ಬೆಳ್ಕೊಳ್ಳೋದಕ್ಕೆ ಶುರು ಆಗೋದು. ಆ ಒಂದು ಯೂರಿಕ್ ಆಸಿಡ್ ಅಂಶ ನಾರ್ಮಲ್ ಆಗಿ ನೋಡೋದಾಗಿದ್ರೆ ಅರೌಂಡ್ 5.5 ವರೆಗೂ ಅದನ್ನ ನಾರ್ಮಲ್ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 5ಗಿಂತಲೂ ಜಾಸ್ತಿ ಆಗ್ತಾ ಇದೆ, ಮೋರ್ ದೆನ್ 6, 7 ಹಾಗೆ ಬೆಳೀತಾ ಇದೆ ಅಂದಾಗ ಆ ಒಂದು ಕಂಡೀಷನ್ ಅಲ್ಲೇ ಈ ಒಂದು ಗೌಟಿ ಆರ್ಥ್ರೈಟಿಸ್ಗೆ ತುತ್ತಾಗ್ತಾ ಇರೋದು. ಅದರಲ್ಲೂ ಇಲ್ಲಿ ಜಾಯಿಂಟ್ ಇನ್ವಾಲ್ವ್ಮೆಂಟ್ ನೋಡೋದಾಗಿದ್ರೆ ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ ದೊಡ್ಡ ಮೂಳೆಗಳಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ. ರುಮೆಟೆಡ್ ಆರ್ಥ್ರೈಟಿಸ್ ಅಲ್ಲಿ ಹೇಳ್ತಾ ಇದ್ದೆ ಈ ಒಂದು ಫಿಂಗರ್ ಜಾಯಿಂಟ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಗಳೇನಿದೆ ಎಲ್ಲ ಕಡೆ ಇಫೆಕ್ಟ್ ಮಾಡ್ತಾ ಇದೆ. ಅದೇ ತರ ಗೌಟಿ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ
ಕಾಲಿನ ಹೆಬ್ಬೆರಳಿನ ಮೂಲಕ ಈ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಕಾಲಿನ ಹೆಬ್ಬೆರಳಲ್ಲಿ ಒಂದು ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದ್ರೆ ಊತ ಅನ್ನೋದು ಕಾಣಿಸಕ್ ಶುರು ಆಗೋದು. ಆ ಊತದ ಜೊತೆಗೆ ಆ ಒಂದು ಪಾರ್ಟು ರೆಡ್ ಆಗಕ್ ಶುರು ಆಗ್ಬಿಡತ್ತೆ. ಆ ಜಾಯಿಂಟ್ ಅಲ್ಲಿ ಮೂವ್ಮೆಂಟ್ ಅನ್ನೋದು ಕಮ್ಮಿ ಆಗಕ್ ಶುರು ಆಗ್ಬಿಡತ್ತೆ. ನೋವು ಅನ್ನೋದು ತುಂಬಾನೇ ಜಾಸ್ತಿ ಬೆಳ್ಕೊಳ್ಳೋದಕ್ಕೂ ಶುರು ಆಗ್ತಾ ಬರುತ್ತೆ. ಸೊ ಈ ರೀತಿ ಈ ಒಂದು ಗೌಟಿ ಆರ್ಥ್ರೈಟಿಸ್ ಅಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನ ಡಯಾಗ್ನೋಸ್ ಮಾಡೋದಕ್ಕೆ ಅದರದೇ ಆದ ಒಂದಿಷ್ಟು ಪರೀಕ್ಷೆಗಳು ನಾವಿಲ್ಲಿ ನೋಡೋದಾಗಿದ್ರೆ, ಒಂದು ರಕ್ತ ಪರೀಕ್ಷೆ ಮೂಲಕ ಯೂರಿಕ್ ಆಸಿಡ್ ಅಂಶದಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನ ತಿಳ್ಕೊಂಡಾಗ ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಅದು ಬಿಟ್ರೆ 4ನೇದಾಗಿ ಕಾಡ್ತಕ್ಕಂಥ ಅಥವಾ ಕಾಡ್ತಕ್ಕಂಥ ಒಂದು ಆರ್ಥ್ರೈಟಿಸ್ ನೋಡೋದಾಗಿದ್ರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಇದನ್ನು ಕೂಡ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲೇ ನೋಡ್ತಾ ಇದ್ದೀವಿ. ಒಂದು ಸೋರಿಯಾಸಿಸ್ ಅನ್ನೋ ಒಂದು ಸ್ಕಿನ್ ಸಮಸ್ಯೆ ಮೂಲಕ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ. ಆ ಒಂದು ಸ್ಕಿನ್ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆದಾಗ ಎಷ್ಟೋ ಜನ ಈಗ ಸ್ಕಿನ್ ಸಮಸ್ಯೆ ಅಂದ ಕೂಡಲೇ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಆಯಿಂಟ್ಮೆಂಟ್ ಹಚ್ಚೋದು, ಸ್ವಲ್ಪ ಮಟ್ಟಿಗೆ ಆಯಿಲ್ಗಳನ್ನ ಯೂಸ್ ಮಾಡೋದು. ಆ ಥರ ಆ ಮೇಲ್ಮಟ್ಟಲ್ಲೇ ಯಾವಾಗ ಟ್ರೀಟ್ಮೆಂಟ್ ತಗೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ವಿ. ಆ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಏನಾಗ್ಬಿಡುತ್ತೆ, ಒಳಗಡೆ ದಿನೇ ದಿನೇ ಆ ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾನೆ ಇದೆ. ಯಾವಾಗ ಆ ಕಾಯಿಲೆ ದಿನೇ ದಿನೇ ಬೆಳ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಡುತ್ತೆ, ಅದೇ ಒಂದು ಸಮಸ್ಯೆ ಒಳಮಟ್ಟಲ್ಲಿ ಮೂಳೆಗಳಿಗೂ ಕೂಡ ಹರಡೋದಕ್ಕೆ ಶುರು ಆಗ್ತಾ ಇದೆ. ಆವಾಗ ಮೂಳೆಗಳು ಅಲ್ಲಿ ಇನ್ವಾಲ್ವ್ ಆಗಕ್ಕೆ ಶುರು ಆಗ್ತಾ ಇದೆ. ಆ ಒಂದು ಜಾಯಿಂಟ್ಸ್ ಅಲ್ಲೂ ಕೂಡ ಅದ್ರ ಮೂಲಕ ನೋವು ಅನ್ನೋದು ಪೇಷಂಟ್ ಅಲ್ಲಿ ಅನುಭವಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಕಂಡೀಷನ್ನೇ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಇದನ್ನ 4ನೇ ಕಂಡೀಷನ್ ನೋಡ್ತಾ ಇರೋದು. 5ನೇದಾಗಿ ಮೋಸ್ಟ್ ಕಾಮನ್ ಆಗಿ ಈ ಒಂದು 3ರಿಂದ 4 ವರ್ಷದಲ್ಲಿ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ಒಂದು ಆರ್ಥ್ರೈಟಿಸ್ ಅಂದ್ರೆ ಈ ಒಂದು ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಅಥವಾ ಚಿಕನ್ ಗುನ್ನೆ ಅಂತ ಹೇಳ್ಬೋದು. ತುಂಬಾನೇ ಕಾಮನ್ ಆಗಿ ಸಫರ್ ಆಗ್ತಾ ಇದ್ದಾರೆ. ಏನಿದು ಚಿಕನ್ ಗುನ್ನೆ ಅಥವಾ ವೈರಲ್ ಆರ್ಥ್ರೈಟಿಸ್ ನೋಡೋದಾಗಿದ್ರೆ, ರಕ್ತದಲ್ಲಿ ಇನ್ಫೆಕ್ಷನ್ ಆಗೋ ಮೂಲಕ ಈ ಒಂದು ಸಮಸ್ಯೆ ಅನ್ನೋದು ಎದುರಿಸ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದ್ದೀವಿ. ರಕ್ತದಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ಇನಿಷಿಯಲಿನೇ ಈ ಒಂದು ಜಾಯಿಂಟ್ಸ್ ಅಲ್ಲಿ ನೋವು ಅನ್ನೋದು ಕಾಡ್ತಾ ಇಲ್ಲ. ಫಸ್ಟ್ ಈ ಒಂದು ವೈರಲ್ ಫೀವರ್ ಅಂತ ಹೇಳ್ತೀವಿ, ಅಂದ್ರೆ ಜ್ವರ, ಕೆಮ್ಮು, ನೆಗಡಿ ಈ ತರ ಒಂದಿಷ್ಟು ಲಕ್ಷಣಗಳು ಕಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಆ ಒಂದು ಲಕ್ಷಣಗಳು ಕಾಣಿಸಾದ್ಮೇಲೆ ಒಂದು ವಾರ ಅಥವಾ 15 ದಿನಗಳಾದ್ಮೇಲೆ ಸ್ಲೋ ಆಗಿ ಜಾಯಿಂಟ್ಸ್ ಅಲ್ಲೂ ಕೂಡ ನೋವು ಅನ್ನೋದು ಶುರು ಆಗ್ತಾ ಬರೋದು. ಅದ್ರ ಮೂಲಕ ಬರ್ತಕ್ಕಂಥ ಒಂದು ಸಮಸ್ಯೆನೆ ಈ ಒಂದು ವೈರಲ್ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಈ ಎಲ್ಲದರ ಜೊತೆಗೆ ಇನ್ನೊಂದು ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ, ಅಥವಾ ಸ್ಯಾಕ್ರೋ ಇಲಿಯಾಕ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಜನರಲಿ ಈ ಒಂದು ದೇಹನ ನಾರ್ಮಲ್ ಆಗಿ ರಚನೆ ಆಗ್ತಕ್ಕಂಥದ್ದು ಒಂದು ಜಾಯಿಂಟ್ಸ್ ಗಳಲ್ಲಿ ನೋಡೋದಾಗಿದ್ರೆ, ಈ ಒಂದು ಕತ್ತಿಂದ ಕೆಳಗಡೆ ಭಾಗದವರೆಗೂ 33 ಮೂಳೆಗಳಿದೆ. ಅದನ್ನೇ ನಾವು ಸ್ಪೈನಲ್ ಕಾರ್ಡ್ ಅಂತ ಕೂಡ ಹೇಳ್ತಾ ಇರ್ತೀವಿ, ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ಬೋದು. ಈ ಒಂದು ಕತ್ತಿಂದ ಕೆಳಭಾಗದಲ್ಲಿ 33 ಮೂಳೆಗಳೇನಿದೆ, ಪ್ರತಿಯೊಂದು ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದಿರುತ್ತೆ. ಆ ಒಂದು ಗ್ಯಾಪ್ಗಳ ಮಧ್ಯೆಯಿಂದನೇ ನರಗಳು ಪಾಸ್ ಆಗಿರೋದು. ಈಗ ಅದೇ ನರಗಳು ಪ್ರತಿಯೊಂದು ದೇಹದ ಭಾಗಕ್ಕೂ ಸಪ್ಲೈ ಆಗಿರೋದು. ಆ ಒಂದು ನರಗಳ ಮೂಲಕನೇ ನಮ್ಮ ದೇಹದಲ್ಲಿ ಪ್ರತಿಯೊಂದು ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇರೋದು ನೋಡ್ತಾ ಇದ್ದೀವಿ. ಯಾವಾಗ ಅದೇ ಒಂದು ಮೂಳೆಗಳ ಮೇಲೆ ಒತ್ತಡ ಬೀಳ್ತಾ ಇದೆ, ಅದರಲ್ಲಿ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಅನ್ನೋದು ಕಾಡ್ತಾ ಇದೆ. ಅದ್ರ ಮೂಲಕ ಕೂಡ ಎಷ್ಟೋ ಜನ ಒಂದಿಷ್ಟು ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ರೀತಿ ಒಂದಿಷ್ಟು ಕಾಯಿಲೆಗಳಲ್ಲಿ ನೋಡೋದಾಗಿದ್ರೆ, ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ಬೋದು, 2ನೇದಾಗಿ ಬಂದ್ಬಿಟ್ಟು ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ಬೋದು, ಅದೇ ತರ 3ನೇದಾಗಿ ಈ ಒಂದು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಕೂಡ ಹೇಳ್ಬೋದು. ಈ ಒಂದು ಕಾಯಿಲೆಗಳು ಈ ಒಂದು ಜಾಗದಲ್ಲಿ ತುಂಬಾನೇ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಇವೆಲ್ಲ ಈ ಒಂದು ಕಾಯಿಲೆಯಲ್ಲಿ ನೋಡ್ತಕ್ಕಂಥ ವಿಧಗಳಾಗಿರ್ಬೋದು. ಇಷ್ಟು ವಿಧಗಳಿಂದ ಎಷ್ಟೋ ಜನ ಪೇಷಂಟ್ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಿದ್ದಾಗ ಯಾವೊಂದು ವಿಧದಿಂದ ಸಫರ್ ಆಗ್ತಾ ಇದ್ದಾರೆ ಪೇಷಂಟ್ಸ್ ಅನ್ನೋದು ಫಸ್ಟ್ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಅದ್ರ ಜೊತೆಗೆ ನೀವೊಂದು ಪ್ರಶ್ನೆ ಕೇಳ್ತಾ ಇದ್ರೆ, ಇದಕ್ಕೆ ಆಪರೇಷನ್ನೇ ಬೇಕಾ ಅಥವಾ ಮೆಡಿಸಿನ್ಸ್ ಇಂದಾನು ಸರಿಪಡಿಸಬಹುದಾ? ಈ ಒಂದು ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ, ಹೋಮಿಯೋಪತಿಯಲ್ಲಿ ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವುದೇ ರೀತಿ ಆಪರೇಷನ್ ಒಂದು ಇಲ್ಲದೇನೆ ಮೆಡಿಸಿನ್ಸ್ ನ ಮೂಲಕ ಈ ಒಂದು ಕಾಯಿಲೆನ ಯಾವ ರೀತಿ ಸರಿಪಡಿಸಬಹುದು. ವೀಕ್ಷಕರ ಕಡೆಯಿಂದ ಒಂದು ಕಾಲ್ ಇದೆ, ತಗೊಳ್ಳೋಣ ಡಾಕ್ಟರ್. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್, ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಕಾರ್ಯಕ್ರಮದಲ್ಲಿ ನೋಡಿ, ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಖಂಡಿತ ಮಾತಾಡ್ಲೇಬೇಕು. ನಿಮ್ದು ಏನೇ ಪ್ರಶ್ನೆಗಳಿದ್ರು ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಕ್ಲಿಯರ್ ಆಗ್ಲಿ, ಗುಣಮುಖರಾಗಿ ಅಂತ. ಓಕೆ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ? ನವೀನ್ ಅಂತ ಹೇಳಿ ಮೇಡಮ್. ನವೀನ್ ಹುಬ್ಳಿಯಿಂದ ಕಾಲ್ ಮಾಡ್ತಾರೆ. ಹೌದಾ ನವೀನ್? ಓಕೆ, ಮಾತಾಡಿ ನವೀನ್ ಡಾಕ್ಟರ್ ಹತ್ರ. ಹಲೋ ಹಲೋ ನಮಸ್ತೆ ನವೀನ್ ಅವರೇ. ಸರ್ ನಮಸ್ತೆ. ನವೀನ್ ಅವರೇ ಹೇಳಿ, ಏನ್ ಸಮಸ್ಯೆ ಆಗಿತ್ತು?
ಸರ್ ನನಗೆ ಬೆನ್ನು ನೋವು ಮತ್ತೆ ಬೆರಳುಗಳಲ್ಲಿ ನೋವು ಬರ್ತಾ ಇದೆ. ಓಕೆ, ಬೆನ್ನು ನೋವು ಯಾವಾಗಿಂದ ಇದೆ ಈ ಸಮಸ್ಯೆ? ಸರ್ ಇದು ಒಂದ್ 2 ವರ್ಷದಿಂದ ಇದೆ ಸರ್ ನನಗೆ. ಓಕೆ, 2 ವರ್ಷ ಆಗಿದೆ. ಓಕೆ, ನಿಮ್ಮ ವಯಸ್ಸು ಎಷ್ಟೀಗ? 25 ವರ್ಷ ಸರ್ ಈಗ ವಯಸ್ಸು. ಓಕೆ, 25 ವರ್ಷ. ಸೊ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಈಗ ನೋವು? ಇದು ನಿಯರ್ ಬೈ 2 ವರ್ಷದಿಂದ ಇದೆ ಸರ್. ಓಕೆ, ಈಗ ಸೊಂಟದಲ್ಲಿ ಮಾತ್ರ ನೋವು ಇದೆನಾ? ಅದ್ರ ಜೊತೆಗೆ ಕಾಲಲ್ಲಿ ಎಳ್ತಾ ಬರೋದು, ಸ್ವಲ್ಪ ನಿಶಕ್ತಿ ಅನ್ಸೋದು? ಕಾಲಲ್ಲಿ ಬೆರಳುಗಳಲ್ಲಿ ನೋವು ಇದೆ ಸರ್, ಮತ್ತೆ ಕೈ ಬೆರಳುಗಳಲ್ಲಿ ನೋವು ಇದೆ. ಓಕೆ, ಸೊ ನನಗೆ ಸ್ಮೋಕಿಂಗು ಮತ್ತೆ ಒಂದ್ ಸ್ವಲ್ಪ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ. ಓಕೆ ಬಸ್ ಒಂದು ನೋಡಿ, ಈಗ ಹಿಂದ್ಗಡೆ ಬೆನ್ನಲ್ಲಿ ಈ ಒಂದು ಮೂಳೆಗಳ ರಚನೆ ನೋಡೋದಾಗಿದ್ರೆ, ಸೊ ಕತ್ತಿಂದ ಕೆಳಗಡೆ ಕೂತ್ಕೊಳ್ಳೋ ಭಾಗದವರೆಗೂ ಟೋಟಲ್ ಆಗಿ 33 ಮೂಳೆಗಳಿದೆ ಇಲ್ಲಿ. ಸೊ ಪ್ರತಿಯೊಂದು ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಒಂದು ಗ್ಯಾಪ್ಗಳ ಮಧ್ಯದಿಂದನೇ ಈ ಒಂದು ನರಗಳು ಪಾಸ್ ಆಗಿರೋದು. ಸೊ ಅದೇ ನರಗಳು 2 ಕೈಗಳಿಗೆ, 2 ಕಾಲಿಗೆ ಮತ್ತೆ ತಲೆ ಭಾಗಕ್ಕೂ ಕೂಡ ಸಪ್ಲೈ ಆಗಿರುತ್ತೆ. ಯಾವಾಗ ಇದೇ ಒಂದು ಸೊಂಟ ಭಾಗದಲ್ಲಿ ಆ ಒಂದು ನೋವು ಕಾಣಿಸ್ತಾ ಇದೆ ಅಂದ್ರೆ, ಮೇನ್ಲಿ ಆ ಒಂದು ನರಗಳ ಮೇಲೆ ಯಾವಾಗ ಒತ್ತಡ ಅನ್ನೋದು ಬೀಳಕ್ ಶುರು ಆಗ್ತಾ ಇದೆ, ಅದ್ರ ಮೂಲಕ ನೋವು ಅನ್ನೋದು ಕಾಣಿಸ್ಕ್ ಶುರು ಆಗ್ತಾ ಇರುತ್ತೆ. ಸೊ ಯಾವಾಗ ಆ ಒಂದು ನೋವು ಬರ್ತಾ ಇದೆ, ಅದನ್ನ ಯಾವಾಗ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದ್ರೆ, ಮೇಲ್ಗಡೆ ನೋವು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು ಅಥವಾ ನೋವಿನ ಮಾತ್ರೆ ತಗೊಂಡು ಅದನ್ನ ಮೇಲ್ಗಡೆಯಿಂದನೇ ಮುಚ್ಚಾಕಕ್ ಶುರು ಮಾಡ್ತೀವಿ. ಒಳಗಡೆ ಹಾಗೆ ಅದನ್ನ ಬಿಡ್ತಾ ಬಂದಲ್ಲಿ ಏನಾಗ್ಬಿಡುತ್ತೆ, ಅದೇ ಒಂದು ನರಗಳು ದಿನೇ ದಿನೇ ಅದ್ರ ಫಂಕ್ಷನ್ ಅನ್ನೋದು ಕಮ್ಮಿ ಮಾಡೋದಕ್ಕೆ ಶುರು ಮಾಡ್ತಾ ಬರೋದು. ಯಾವಾಗ ನರಗಳು ಅದ್ರ ಶಕ್ತಿ ಕಳ್ಕೊಳ್ತಾ ಇದೆ, ದಿನೇ ದಿನೇ ಅದ್ರ ಫಂಕ್ಷನ್ ಕಮ್ಮಿ ಆಗ್ತಾ ಇದೆ ಅಂದಾಗ, ಅದೇ ನರಗಳು ಎಲ್ಲೆಲ್ಲಿ ಪಾಸ್ ಆಗಿದೆ ಎಲ್ಲಾ ಕಡೆ ಈ ಒಂದು ರಕ್ತ ಸಂಚಾರದಲ್ಲೂ ಕೂಡ ವ್ಯತ್ಯಾಸ ಕಾಣಿಸಕ್ ಶುರು ಆಗೋದು. ಯಾವಾಗ ಟೈಮ್ಗೆ ನಮ್ಮ ದೇಹದಲ್ಲಿರೋ ಪಾರ್ಟ್ಸ್ ಗಳಿಗೆ ರಕ್ತ ಸಂಚಾರ ಎಷ್ಟರ ಮಟ್ಟಿಗೆ ಆಗ್ಬೇಕು, ಆ ರಕ್ತ ಸಂಚಾರನೇ ಆಗ್ತಾ ಇಲ್ಲ ಅಂದಾಗ, ಅದೇ ರೀತಿ ಆ ನೋವು ಎಕ್ಸ್ಟೆಂಡ್ ಆಗೋದಕ್ಕೂ ಶುರು ಆಗ್ಬಿಡುತ್ತೆ, ಅಂದ್ರೆ ರೇಡಿಯೇಟ್ ಆಗ್ತಾ ಬರುತ್ತೆ. ಇದೇ ಒಂದು ಕೈಗಳಲ್ಲಿ, ಕಾಲ್ಗಳಲ್ಲಿ, ಈ ಒಂದು ಬೆರಳುಗಳಲ್ಲೂ ಕೂಡ ನೋವು ಅನ್ನೋದು ಅನುಭವಿಸೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ನಮ್ಮ ಹೋಮಿಯೋಪತಿಗೆ ಒಂದ್ಸಲ ಬಂದು ಭೇಟಿಯಾದಲ್ಲಿ ಆ ಪ್ರೆಸೆಂಟ್ ಕಂಡೀಷನ್ ಯಾವ ರೀತಿ ಇದೆ ಈಗ, ಮತ್ತೆ ಯಾವೊಂದು ಸ್ಟೇಜ್ ವರೆಗೂ ಹಂತದವರೆಗೂ ಆ ಕಾಯಿಲೆ ಬೆಳ್ಕೊಂಡಿದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು ನೋಡಿ. ನಮಸ್ತೆ ನವೀನ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಯಾವುದೇ ಒಬ್ಬ ಪೇಷಂಟ್ ಮೊದಲನೇ ಹಂತದಲ್ಲೇ ಬಂದಾಗ ನೀವು ಸರ್ಜರಿನ ಪೋಸ್ಟ್ಪೋನ್ ಮಾಡಿ ಅಥವಾ ಅವಾಯ್ಡ್ ಮಾಡಿ ನೀವು ಅದಕ್ಕೆ ಮೆಡಿಸಿನ್ಸ್ ನ ಕೊಡಬಹುದು. ಪೇಷಂಟ್ ಅದನ್ನ ನೆಗ್ಲೆಕ್ಟ್ ಮಾಡಿ ತುಂಬಾ ಕಾಯಿಲೆ ಹೆಚ್ಚಾಗೋವರೆಗೂ ಅವ್ರು ವೇಟ್ ಮಾಡ್ಕೊಂಡು ಬಂದಾಗ, ಸೊ ಯಾವ ಸರ್ಜರಿನೂ ಕೂಡ ಸಹಾಯಕ್ಕೆ ಬರಲ್ಲ, ಯಾವ ಮೆಡಿಸಿನ್ಸ್ ಕೂಡ ಸಹಾಯಕ್ಕೆ ಬರಲ್ಲ ಅನ್ನೋದು ಸಹಜವಾಗಿ ವೀಕ್ಷಕರಿಗೆ ಗೊತ್ತಾಗಬೇಕಾಗಿರುವಂತ ವಿಚಾರ. ನಿಜವಾಗ್ಲು, ಯಾಕಂದ್ರೆ ಒಂದು ಕಾಯಿಲೆ ಅನ್ನೋದು ಹುಟ್ಕೊಂಡಿದೆ, ಅದರಿಂದ ಸಮಸ್ಯೆಗಳಾಗ್ತಾ ಇದೆ ಅಂದಾಗ, ಸೊ ನೀವ್ ಹೇಳಿರೋ ಪ್ರಕಾರ ಅರ್ಲಿಯರ್ ಸ್ಟೇಜ್ ಅಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂದಾಗ ಅದರಿಂದ ಕಾಂಪ್ಲಿಕೇಶನ್ಸ್ ಅನ್ನೋದು ಎದುರಿಸಲೇಬೇಕಾಗತ್ತೆ. ಸೊ ಈ ರೀತಿ ಒಂದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ವೈಸ್ ಆಗಿರ್ಬೋದು, ಹೋಮಿಯೋಪತಿಕ್ ವೈಸ್ ನೋಡೋದಾಗಿದ್ರೆ, ಎಸ್ಪೆಷಲಿ ನಮ್ಮ ಈ ಒಂದು ಹೋಮಿಯೋಪತಿ ಏನಿದೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ನ್ಯಾನೋ ಅಂದ್ರೆ ಒಂದು ಮೈನ್ಯೂಟ್ ಡೋಸೇಜ್ ಇಂದ ಸೊ ಅವರ ದೇಹಕ್ಕೆ ಅನುಗುಣವಾಗಿ ಸೊ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇರೋದು. ಈಗ ಒಂದು ಆರ್ಥ್ರೈಟಿಸ್ ಇಂದ ಸಫರ್ ಆಗ್ತಾ ಇದ್ದಾರೆ ಪೇಷಂಟ್ ಅಂದಾಗ ಪ್ರತಿಯೊಬ್ಬರಿಗೂ ಒಂದೇ ಮೆಡಿಸಿನ್ಸ್ ಕೊಟ್ಟಾಗ ಅದರಿಂದ ಸರಿ ಹೊಂದುತ್ತೆ ಅಂತಲ್ಲ. ಹೋಮಿಯೋಪತಿಯಲ್ಲಿ ಈಗ ನೋವು ಬಂದಿದೆ ಅಂತ ಎಲ್ಲರಿಗೂ ನೋವಿನ ಮಾತ್ರೆಗಳು ಕೊಡ್ತಾ ಇದ್ದೀವಿ, ಆ ತರ ಇರೋದಿಲ್ಲ. ಸೊ ಹೋಮಿಯೋಪತಿಕ್ ವೈಸ್ ಟ್ರೀಟ್ಮೆಂಟ್ ಅಲ್ಲಿ ನೋಡೋದಾಗಿದ್ರೆ ಇಂಡಿವಿಜುವಲ್ ಪರ್ಸನ್ ವೈಸ್ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇರೋದು. ಅವರ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಅದ್ರ ಪ್ರಕಾರ ಮೆಡಿಸಿನ್ಸ್ ಅಲ್ಲಿ ವ್ಯತ್ಯಾಸಗಳು ಮಾಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಈ ಒಂದು ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆರ್ಥ್ರೈಟಿಸ್ ಅಲ್ಲಿ ಕೊನೆಯದಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ, ಒಂದು ಸಲ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದಾಗ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಜನ ಆಲ್ರೆಡಿ ಇಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡು ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರ ಬಂದಿರೋ ಕೇಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಒಂದು ಕಂಡೀಷನ್ ಇಂದ ಸಫರ್ ಆಗ್ತಾ ಇದ್ದಲ್ಲಿ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆ ಈಗ ಪ್ರೆಸೆಂಟ್ ಯಾವ ಒಂದು ಕಂಡೀಷನ್ ಅಲ್ಲಿ ಇದೆ, ಯಾವ ರೀತಿ ಒಂದು ಟ್ರೀಟ್ಮೆಂಟ್ ನ ಅಗತ್ಯ ಇದೆ, ಏನ್ ಸಮಯ ಬೇಕಾಗ್ಬೋದು, ಈ ಒಂದು ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ಡಾಕ್ಟ್ರೆ, ಮತ್ತೊಬ್ಬ ವೀಕ್ಷಕರು ಕರೆಯಲಿದ್ದಾರೆ. ಐ ವಿಲ್ ಟೇಕ್ ದ ಕಾಲ್. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತ. ನಮಸ್ತೆ, ಎಲ್ಲಿಂದ ಮಾಡ್ತಿದ್ದೀರಿ? ಮೇಡಮ್ ನಾವು ಗದಗಿನ ಮಾಡ್ತಿದೀವಿ. ಓಕೆ, ಡಾಕ್ಟರ್ ಜೊತೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಹಾ ಶಶಿ ಅವರೇ, ಕೇಳಿ, ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೇಳಿ. ಈ ಕಾಯಿಲೆಗೆ ರಿಲೇಟೆಡ್ ಆಗಿರುವಂತದ್ದು ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ಲಿ. ಓಕೆ, ಯಾ, ಪ್ಲೀಸ್ ಟಾಕ್ ಟು ಹಿಮ್. ಹಲೋ ಹಲೋ, ನಮಸ್ಕಾರ ಶಶಿಕುಮಾರ್ ಅವರೇ.
ನಮಸ್ಕಾರ ಸರ್, ನಮ್ಮ ಹೆಸರು ಶಶಿ ಅಂತ. ಓಕೆ, ಸರ್, ಹೇಳಿ. ನಮ್ಮ ಕೈಗಳಲ್ಲಿ ನಡುಕಗಳು ಸ್ಟಾರ್ಟ್ ಆಗಿದೆ. ಓಕೆ, ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬ್ಲಡ್ ಸ್ಯಾಂಪಲ್ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ರುಮ್ಯಾಟೆಡ್ ಆರ್ಥರೈಟಿಸ್ ಇದೆ ಅಂತ. ಓಕೆ. ಇವಾಗ ಅದು ತುಂಬಾ ಶೇಕಿ ಆಗ್ತಿದೆ ಸರ್, ಹ್ಯಾಂಡ್ಸ್ ಎಲ್ಲ. ಓಕೆ, ಅಂದ್ರೆ ಈ ಬೆರಳುಗಳಲ್ಲಿ ನೋವು ಬರೋದು, ನಿಶಕ್ತಿ ಅನ್ಸೋದು, ಈ ರೀತಿ ಏನಾದ್ರು ಅನಿಸ್ತಾ ಇದೆನಾ? ಹೌದು ಸರ್. ಓಕೆ, ಎಷ್ಟು ದಿವಸ ಆಯ್ತಪ್ಪ ಈಗ? ಸರ್ ಆಲ್ಮೋಸ್ಟ್ ನಂಗೆ 1.5 month ಇಂದ ಇದೆ. ಓಕೆ, 1.5 ತಿಂಗಳಾಗಿದೆ. ಓಕೆ, ಸೊ ಒಂದು ನೋಡಿ, ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ಡಯಾಗ್ನೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ರಕ್ತದ ಪರೀಕ್ಷೆ ಮೂಲಕ ಅದನ್ನ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಆ ರಕ್ತ ಪರೀಕ್ಷೆ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಒಂದು ಕಾಯಿಲೆನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಅಂದ್ರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಯಾವಾಗ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾ ಇದೆ, ಆ ಒಂದು ಕಂಡೀಷನ್ ಅಲ್ಲಿ ಹುಡ್ತಕ್ಕಂತ ಒಂದು ಸಮಸ್ಯೆನೆ ಈ ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ತಿಳಿಸ್ಬೋದು. ಜನರಲಿ ನೀವು ಹೇಳ್ತಾ ಇರೋ ಪ್ರಕಾರ ಈ ಒಂದು ಸಮಸ್ಯೆ, ಈ ಒಂದು ಸಣ್ಣ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ, ಸಣ್ಣ ಜಾಯಿಂಟ್ಸ್ ಗಳೇನಿದೆ, ಅಲ್ಲಿ ಈ ಒಂದು ಪ್ರಾಬ್ಲಮ್ ಇನಿಷಿಯಲಿ ಸ್ಟಾರ್ಟ್ ಆಗ್ತಾ ಇರೋದು. ಈಗ 1.5 ತಿಂಗಳ ಅಂತ ಹೇಳ್ತಾ ಇದ್ದೀರಾ. ಇನಿಷಿಯಲಿ ಈ ಒಂದು ಸ್ಮಾಲರ್ ಜಾಯಿಂಟ್ಸ್ ಅಲ್ಲಿ ಶುರು ಆಗೋ ಈ ಒಂದು ಸಮಸ್ಯೆ, ಅದನ್ನ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ, ಬಾಡಿಯಲ್ಲಿರೋ ಪ್ರತಿಯೊಂದು ಜಾಯಿಂಟ್ಸ್ಗೂ ಕೂಡ ಇದು ಹರಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನಿಷಿಯಲ್ ಪೀರಿಯಡ್ ಅಲ್ಲೇ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾನೇ ಮುಖ್ಯ ಇದೆ. ಎಸ್ಪೆಷಲಿ ಈ ಒಂದು ಕಾಯಿಲೆಯಲ್ಲಿ ಮುಂಜಾನೆ ಎದ್ದು ಕೂಡಲೇ ಆ ಒಂದು ಜಾಯಿಂಟ್ಸ್ ಗಳ ಮೂವ್ಮೆಂಟ್ ಕೂಡ ಮಾಡಕ್ ಆಗ್ತಾ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನೋವು ಅನ್ನೋದು ಈ ಒಂದು ಕಾಯಿಲೆಯಲ್ಲಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ದೇನೆ ಆದಷ್ಟು ಬೇಗ ಈ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಇದೆ. ಒಂದು ಎರಡನೇದಾಗಿ ಬಂದ್ಬಿಟ್ಟು ಫುಡ್ ಹ್ಯಾಬಿಟ್ಸ್ ಅಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳ ಮಾಡ್ಕೊಂಡ ಬಂದಲ್ಲಿ ಈ ಒಂದು ಕಾಯಿಲೆನ ಫರ್ದರ್ ಬೆಳಿದಿರೋ ತರ, ಕಾಂಪ್ಲಿಕೇಟೆಡ್ ಆಗದಿರೋ ತರ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಂದ್ಸಲ ಕಾಂಪ್ಲಿಕೇಶನ್ ಎದುರಿಸೋದಕ್ಕೆ ಶುರು ಮಾಡ್ತಾ ಬಂದಲ್ಲಿ ಇದೇ ಒಂದು ಜಾಯಿಂಟ್ಸ್ ಗಳ ಶೇಪ್ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಈ ಒಂದು ಕಾಯಿಲೆಯಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಮೂಳೆಗಳು ಸೊಟ್ಟ ಆಗ್ತಾ ಬರೋದು, ಅದರ ಶೇಪ್ ಅನ್ನೋದು ಯಾವಾಗ ಕಳ್ಕೊಳಕ್ ಶುರು ಆಗ್ಬಿಡತ್ತೆ, ಒಂದು ಸಲ ಒಂದು ಜಾಯಿಂಟು ಅದ್ರ ಶೇಪ್ ಕಳ್ಕೊಂಡಿದೆ ಅಂದಾಗ ಮತ್ತೆ ಯಾವುದೇ ಮೆಡಿಕೇಶನ್ ಇಂದ ಅದನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಂಡು ಅದರಿಂದ ಹೊರಗೆ ಬರೋದು ತುಂಬಾ ಮುಖ್ಯ ಇದೆ. ಸೊ ಟ್ರೀಟ್ಮೆಂಟ್ ಅನ್ನೋದಿದೆ, ಲೈಫ್ ಟೈಮ್ ಟ್ರೀಟ್ಮೆಂಟ್ ಅನ್ನೋದು ಹೋಮಿಯೋಪತಿ ಮೆಡಿಕೇಶನ್ಸ್ ಅಲ್ಲಿ ಇರೋದಿಲ್ಲ. ಆದಷ್ಟು ಬೇಗ ನೀವು ಆ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ನೋಡಿಪ್ಪ, ಧನ್ಯವಾದ. ಸರಿ ಸರ್, ಆಯ್ತು ಸರ್, ಖಂಡಿತ ಮುಂದೆ ವಿಸಿಟ್ ಮಾಡ್ತೀವಿ. ಓಕೆ. ಶಶಿ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಹಲವಾರು ಅಮೂಲ್ಯವಾದ ವಿಚಾರಗಳನ್ನ ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿಯಲ್ಲಿ ರೋಗವನ್ನ ಗುಣಪಡಿಸಲೆಂದೇ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಆರೋಗ್ಯವನ್ನ ಸುಧಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ನಮ್ಮ ಹೋಮಿಯೋಪತಿಯಲ್ಲಿ ಹಲವಾರು ಜನ ಇದರಿಂದ ಉಪಯೋಗವನ್ನ ಪಡೆದು ದೇಶಾದ್ಯಂತ ಲಕ್ಷಾಂತರ ಜನ ಗುಣಮುಖರಾಗಿದ್ದಾರೆ. ಈ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಾ ಇರುವ ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಹೋಮಿಯೋಪತಿಯ ಎಲ್ಲ ನುರಿತ ವೈದ್ಯರೊಂದಿಗೆ ಮಾತನಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ನೀವು ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಹೃದ್ರೋಗ, ಸಕ್ಕರೆ ಕಾಯಿಲೆ,